ಓಂ ಸಯೇಷ ಭೂತಿಶ್ಚ ತಂ ಭೂತಿರಿತಿ ದೇವಾ ಉಪಾಸಾಂಚಕ್ರಿರೆ ತೇ ಬಭೂವುಃ ಅಭೂತಿರಿತ್ಯಸುರಾಃ ತೇಹ ಪರಾ ಬಭೂವುಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಈಗ ನಾವು ನೋಡಬೇಕಾಗಿರುವಂಥದ್ದು 1256ನೇಯ ಅನುಶಾಸನ ಪರ್ವದ 189ನೇಯ ಭಾಗ. ಯಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 126ನೇ ಅಧ್ಯಾಯ ಇದು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 227ನೇದ್ದು, ವೈಷ್ಣವ ಪಾಠದಲ್ಲಿ 211ನೇದ್ದು, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಈ ಕೆಲವು ಭಾಗಗಳು ಕಂಡು ಬರೋದಿಲ್ಲ. ಸ್ವಸ್ಥಸ್ತು ಸುತಾಂ ವಿಶೇಷ ಸಂಬಂಧಲಾನುಭವಂತು. ಕೇವಲಂ ದಾಕ್ಷಿಣಾತ್ಯೇಷು ಪಾಠೇಷು ಉಪಲಭ್ಯಮಾನಾಃ ಕೇಚಿದ್ ಅಧ್ಯಾಯಾಃ ಏತೇಷು ಅನುವರ್ತಮಾನೇಷು ದಿವಸೇಷು ಶ್ರೂಯಂತೆ ಖಲು. ತೇಷಾಂ ಮಧ್ಯೆ ಪಾರ್ವತಿ ಪರಮೇಶ್ವರಯೋಃ ಸಂವಾದರೂಪೇಣ ಅನೇಕೆ ಧರ್ಮಾಃ ಅನೇಕಾನಿ ಚ ತತ್ವಾನಿ ಪ್ರತ್ಯಪಾದ್ಯಂತ. ತತ್ರ ಅಯಮೇಕಃ ಉಮಾಯಾಃ ಪ್ರಶ್ನಃ. ಹೇ ಭಗವನ್ ದೇವದೇವೇಶ, ಜೀವಃ ಸ್ವಕೃತ ಕರ್ಮಾನುಸಾರಂ ಶುಭಂ ಫಲಂ ಅಶುಭಂ ಫಲಂ ವಾ ಪ್ರಾಪ್ನೋತಿ ಇತ್ಯೇತತ್ತು ಸುನಿಶ್ಚಿತಂ. ಕದಾಚಿತ್ ಹಿಂಸಾಂ ಕೃತ್ವಾ ಅಪಿ ಶುಭಫಲಂ ಕಥಂ ಪ್ರಾಪ್ನುಯಾತ್ ತಮೇತತ್ ಮೇ ಬ್ರೂಹಿ. ಪರೇಷಾಂ ವಿಪ್ರಿಯಂ ಕುರ್ವನ್ ಯಥಾ ಸಂಪ್ರಾಪ್ನುಯಾತ್ ಶುಭಂ. ಒಳ್ಳೆ ಕರ್ಮದಿಂದ ಶುಭ ಕರ್ಮದಿಂದ ಶುಭ ಫಲ, ಅಶುಭ ಕರ್ಮದಿಂದ ಅಶುಭ ಫಲ ಇದು ಸಿಗುತ್ತದೆ ಅಂತ ನಿಶ್ಚಿತವಾಗುತ್ತದೆ. ಕೆಲವು ಬಾರಿ ಯಾವುದಾದ್ರೂ ಒಂದು ಹಿಂಸೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಇತ್ಯಾದಿಗಳನ್ನ ಮಾಡುವ ಪ್ರಸಂಗ ಬಂದಾಗಲೂ ಕೂಡ ಅಂಥ ವ್ಯಕ್ತಿ ಸತ್ಫಲವನ್ನೇ ಪಡ್ಕೊಳ್ಳಿಕ್ಕೆ ಏನಾದರೂ ಸಾಧ್ಯ ಇದೆಯಾ? ಅಂತಹ ಪ್ರಸಂಗಗಳು ಯಾವುವು? ಅವುಗಳನ್ನ ವಿವರಿಸಿ ಹೇಳು ಅಂತ ಕೇಳಿದ್ಲು ಪಾರ್ವತಿ. ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಿದರು ಅಂತ ಅಲ್ಲಿದೆ ಅನುವಾದ ಕಾಣಿಸ್ತದೆ. ಹಿಂಸೆಯನ್ನು ಮಾಡೋದು ಅಂತ ಅರ್ಥ ಅಲ್ಲ, ಇನ್ನೊಬ್ಬರಿಗೆ ಪ್ರಿಯವಲ್ಲದನ್ನೂ ಮಾಡಿದ್ರೂ ಶುಭ ಫಲ ಪಡ್ಕೊಳ್ಳೋದು ಹೇಗೆ? ಹಾಗೇನಾದ್ರೂ ಪ್ರಸಂಗ ಇದೆಯಾ? ಮಹಾಭಾಗಳೆ ಅಂಥದ್ದು ಒಂದು ಪ್ರಸಂಗ ಇದೆ ಅಂತ ಶಿವ ಹೇಳಲಿಕ್ಕೆ ತೊಡಗಿದೆ. ಮನುಷ್ಯನ ಉದ್ದೇಶಕ್ಕನುಸಾರವಾಗಿ ಯಾವತ್ತು ಫಲ ಸಿಗೋದು. ಇನ್ನೊಬ್ಬರ ಹಿತಕ್ಕಾಗಿ ಅವರಿಗೇನಾದರೂ ದುಃಖವನ್ನು ಕೊಡುವಂತಹ ಪ್ರಸಂಗ ಬಂದ್ರೆ ಅವಾಗ ಶುಭ ಫಲನೇ ಸಿಗ್ತದೆ ವ್ಯಕ್ತಿಗೆ. ಅದು ಹೇಗೆ ಅಂದ್ರೆ, ದಂಡಯನ್ ಭತ್ಸಯನ್ ರಾಜ ತನ್ನ ಪ್ರಜೆಗಳನ್ನ ಕೆಲವು ಬಾರಿ ದಂಡಿಸಬೇಕಾಗ್ತದೆ, ಕೆಲವು ಬಾರಿ ಅವರನ್ನ ಗದರಿಸಬೇಕಾಗ್ತದೆ. ಆದರೂ ಇದನ್ನೆಲ್ಲ ಪ್ರಜಾಪಾಲನೆಯ ಉದ್ದೇಶದಿಂದಲೇ ಮಾಡಿರೋದ್ರಿಂದ ಅವನಿಗೆ ಸದ್ಗತಿಯೇ ಇದೆ. ಗುರುಹು ಸಂತರ್ಜಯನ್. ಇದು ಮತ್ತಾರಿಗೆ ಸಾಧ್ಯ ಅಂತಂದ್ರೆ, ಶಿಷ್ಯರನ್ನ ಗುರುವಾದವನು ಬೆದರಿಸ್ತಾನೆ. ಹೀಗೆಲ್ಲ ಮಾಡಿದಾಗಲೂ ಕೂಡ ಅವರಿಗೆ ಅದರಿಂದ ಸತ್ಫಲವೇ ದೊರೆಯೋದು ಕಂಡಿದೆ. ಗುರುವಿಗೂ ಕೂಡ ಸತ್ಫಲವೇ ಅದರಿಂದ ದೊರೆಯುತ್ತದೆ. ಯಜಮಾನನಾದವನು ತನ್ನ ಭೃತ್ಯರನ್ನ ಗದರಿಸ್ತಾನೆ, ಅವನಿಗೂ ಪುಣ್ಯ ಇದೆ.
ಯಾರೇ ಆಗಲಿ ದುರ್ಮಾರ್ಗದಲ್ಲಿ ಹೊರಟಾಗ ಅವರಿಗೊಂದು ಸನ್ಮಾರ್ಗವನ್ನು ತೋರಿಸಿದವನಿಗೆ ಸತ್ಫಲ ಇದ್ದೇ ಇದೆ. ವೈದ್ಯನು ಕೂಡ ರೋಗಿಗೆ ಚಿಕಿತ್ಸೆಯನ್ನು ಮಾಡ್ತಾನೆ, ನಮಗಿದು ಗೊತ್ತಿದೆ. ಆ ಚಿಕಿತ್ಸೆಯನ್ನು ಮಾಡುವಾಗ, ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ವಿಶೇಷವಾಗಿ, ಅಥವಾ ಯಾವುದಾದ್ರು ಒಂದು ಗಾಯವನ್ನ ಗುಣಪಡಿಸುವಾಗ ರೋಗಿಗೆ ಅದರಿಂದ ಸ್ವಲ್ಪ ಅಹಿತನೇ ಆಗ್ತದೆ, ದುಃಖನೇ ಆಗಬಹುದು. ಆದರೂ ಅದರ ಪರಿಣಾಮ ಹಿತವಾಗಿರ್ತದೆ. ಅದರಂತೆ ಯಜ್ಞಾರ್ಥಂ ಪಶು ಹಿಂಸಾಂಶ ಕುರುವನ್ನಪಿ ನಲಿಪ್ಯತೆ. ಅದರಂತೆ ಯಜ್ಞಕ್ಕಾಗಿ ಪಶು ಹಿಂಸೆ ಮಾಡಿದರೆ ಅದರಿಂದ ಸತ್ಫಲವೇ ಇದೆ. ಯಾಕೆಂದ್ರೆ ಏಕಸ್ಮಿನ್ಯಹತೆ ಭದ್ರೇ ಬಹವಃ ಸುಖಮಾಪ್ನುಯು. ಒಬ್ಬನ ಹತ್ಯೆ, ಒಬ್ಬನ ವಧ, ಒಬ್ಬನ ಆಲಂಬನ, ಒಂದು ಜೀವದ ಆಲಂಬನ ಯಜ್ಞದಲ್ಲಿ ನಡೆದಾಗ ಅದರಿಂದ ಯಜಮಾನನ ಕುಟುಂಬ, ಋತ್ವಿಕ್ಗಳು, ಒಟ್ಟಾರೆ ರಾಷ್ಟ್ರ ಇದೆಲ್ಲರಿಗೂ ಸುಖ ಆಗುವುದಾದ್ರೆ ಆ ಒಬ್ಬನ ವಧ ಏನಿದೆ ಅದು ಧರ್ಮವೇ ಆಗ್ತದೆ. ಕುತಯೇ ಮತ್ತು ಪಾಪಕಂ, ಪಾಪ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅಭಿಸಂದೇಹೆ ಅಜಿಹ್ವತ್ವಾತ್. ಯಾವತ್ತೂ ಕೂಡ ಉದ್ದೇಶ ಶುದ್ಧವಾಗಿದ್ರೆ ಸಾಕು. ವಕ್ರವಾದ ದುಷ್ಟ ಉದ್ದೇಶ ಇಲ್ಲ, ಸದುದ್ದೇಶ ಇದೆ. ಆ ಸದುದ್ದೇಶ ಇದೆ ಅಂತ ಆದಾಗ ಆ ಯಾವುದೇ ಕೆಲಸವನ್ನು ಮಾಡಿದಂತಹ ವ್ಯಕ್ತಿಗೂ ಕೂಡ ಸತ್ಫಲವೇ ಬರ್ತದೆ. ಅಭಿಸಂಧಿ ತದಪ್ಯಸ್ತಿ ಮಹಾಭಾಗೆ ಅಂತ ಅದಕ್ಕೆ 3ನೇ ಶ್ಲೋಕದಲ್ಲಿ ಶಿವ ಹೇಳಿದ. ಕೆಲಸ ಏನ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಯಾವ ಕೆಲಸವನ್ನು ಮಾಡ್ತಿದ್ದೀರಿ, ಅದನ್ನ ಯಾಕಾಗಿ ಮಾಡ್ತಾ ಇದ್ದೀರಿ, ಯಾಕಾಗಿ ಮಾಡ್ತಿದ್ದೀವಿ ಅಂತಂದ್ರೆ ಯಾವತ್ತೂ ಕೂಡ ಮುಖ್ಯ. ಯಜ್ಞದಲ್ಲಿ ಪಶು ಹಿಂಸೆ ಮಾಡಿದಾಗ ಅಲ್ಲಿ ದುರುದ್ದೇಶ ಏನಿರೋದಿಲ್ಲ, ಮತ್ತೆ ಶುದ್ಧವಾದಂತಹ ಧರ್ಮದ ಬಗ್ಗೆ ಗೌರವ ಇರ್ತದೆ. ಆದ್ರಿಂದ ಪಾಪಗಳ ಒಂದು ಲೇಪ ಯಾವತ್ತೂ ಕೂಡ ಆ ವ್ಯಕ್ತಿಗೆ ಆಗುವುದೇ ಇಲ್ಲ. ಪಾರ್ವತಿ ದೇವಿ ಹೀಗೆ ಕೇಳ್ತಾಳೆ, ಮನುಷ್ಯರಲ್ಲಿ ಜ್ಞಾನಿ ಶ್ರೇಷ್ಠ, ಆ ಜ್ಞಾನ ಅವನಿಗೆ ಬರೋದು ಹೇಗೆ? ಅದರ ಫಲ ಏನು? ಜ್ಞಾನ ಸ್ವಾಭಾವಿಕವಾದತ್ತೋ ಅಥವಾ ಆಗಂತುಕವಾದತ್ತೋ? ಇದ್ರ ಬಗ್ಗೆ ನನಗೊಂದಿಷ್ಟು ವಿವರಗಳನ್ನು ಹೇಳು. ಅದಕ್ಕೆ ಮಹಾದೇವ ಆ ಜ್ಞಾನದ ಉತ್ಪತ್ತಿಯ ಕುರಿತಾಗಿ ಹೀಗೆ ಮುಂದೆ ಹೇಳಿಕ್ ತೊಡಗಿದಂತೆ. ಸ್ಥಾವರ ಪ್ರಪಂಚ ಮತ್ತು ಜಂಗಮ ಪ್ರಪಂಚ ಅಂತ 2 ಥರ ಇವೆ. ಈ ಸ್ಥಾವರ ಪ್ರಾಣಿಗಳು ಅಂದ್ರೆ ವೃಕ್ಷ ಮೊದಲಾದವುಗಳು, ಜಂಗಮ ಅಂತಂದ್ರೆ ಸಂಚಾರ ಮಾಡುವಂಥದ್ದು, ನಮ್ಗೆ ಗೊತ್ತಿದೆ. ಅಲ್ಲಿ ಪ್ರಾಣಿಗಳಿಗೆ 4 ಥರದ ಜಾತಿಗಳನ್ನು ಸಾಮಾನ್ಯವಾಗಿ ಅವುಗಳ ಹುಟ್ಟಿನ ಕ್ರಮವನ್ನು ಆಧರಿಸಿ ಹೇಳ್ತಾರೆ. ಈ ಮರಗಳು, ಗಿಡಗಳು, ಲತೆಗಳು, ಬಳ್ಳಿಗಳು, ಪೊದೆಗಳು ಇವೆಲ್ಲ ಉದ್ಭೇದ ಜಾಹ, ನೆಲವನ್ನು ಸೀಳಿಕೊಂಡು ಮೇಲೆ ಬರುವಂಥವು. ಸೊಳ್ಳೆ, ಹೇನು ಮೊದಲಾದವುಗಳೆಲ್ಲ ಸ್ವೇದಜ, ವ್ಯಕ್ತಿಯೊಬ್ಬನ ಬೆವರಿನಿಂದ ಹುಟ್ಟುವಂಥವೆಲ್ಲ, ಅವಕ್ಕೆ ಸ್ವೇದಜ ಅಂತ ಕರೀತಾರೆ. ಪಕ್ಷಿಗಳು, ಇನ್ನು ಕೆಲವು ಪ್ರಾಣಿಗಳು ಇವೆಲ್ಲ ಅಂಡಜಾಹ, ಮೊಟ್ಟೆಯಿಂದ ಹುಟ್ಟುವಂತಹ ಪ್ರಾಣಿಗಳು, ಮೊಟ್ಟೆ ಒಡೆದು ಹೊರಗೆ ಬರುವಂಥವು. ಪಕ್ಷಿಣಶ್ಚಿದ್ರಕರ್ಣಾಶ್ಚ ಪ್ರಾಣಿನಃ ತು ಅಂಡಜಾಹ ಅಂತ ಆ ಕೆಲವು ಪ್ರಾಣಿಗಳನ್ನ ಹೇಗೆ ಹುಟ್ಟುತ್ತವೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಛಿದ್ರಕರ್ಣಾಹ, ಕಿವಿಯಲ್ಲಿ ರಂಧ್ರ ಇರುವಂತಹ ಪ್ರಾಣಿಗಳು ಅಂತ ಈಗ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಛಿದ್ರಕರ್ಣಾಹ ಅಂತನೋ ಶಬ್ದಕ್ಕೆ ಕಿವಿಯಲ್ಲಿ ತೂತಿರುವಂತಹ ಪ್ರಾಣಿಗಳು ಅಂತ ಇಲ್ಲಿ ನಾವೇನು ಅನುವಾದವನ್ನು ನೋಡಿದ್ದೇವಲ್ಲ, ಕಿವಿಯಲ್ಲಿ ರಂಧ್ರ ಇರುವ ಪ್ರಾಣಿಗಳು ಅಂತ ನನಗೆ ಒಂದು ಅರ್ಥ ಕೋಶಗಳಲ್ಲಿ ಕಾಣಿಸ್ತಿಲ್ಲ. ಛಿದ್ರಕರ್ಣ ಅಂತ ಒಂದು ಶಬ್ದ ಕಾಣಿಸ್ತದ. ಯಾರ ಕಿವಿಗೆ ತೂತು ಮಾಡಿದ್ದಾರೋ ಅಂತವರು ಛಿದ್ರಕರ್ಣರು ಅಂತ ಈಗ ಒಂದು ಶಿಷ್ಟ ಶಬ್ದ ಕೇಳಿ ಬರ್ತದೆ. ಕಿವಿಗಳಲ್ಲಿ ಕರ್ಣದ ಆಭರಣವನ್ನು ಹಾಕುವುದಕ್ಕಾಗಿ ಕಿವಿ ತೂತು ಯಾರಿಗಾಗಿರ್ತದೋ ಅಂಥವರನ್ನ ಛಿದ್ರಕರ್ಣರು ಅಂತ ಹೇಳಬೇಕು ಅನ್ನುವುದು ಡಿಕ್ಷನರಿಗಳಲ್ಲಿ ನಮಗೆ ಸಿಗುವಂತ ಅರ್ಥ.
ಪ್ರಾಣಿಗಳಲ್ಲಿ ಸ್ವಾಭಾವಿಕವಾಗಿ ಕಿವಿಯಲ್ಲಿ ತೂತಿರುವಂಥದ್ದು ಅಂದ್ರೆ ಹೇಗೆ? ಅದು ನನಗೆ ಅರ್ಥ ಆಗಲಿಲ್ಲ. ಅದನ್ನ ಮತ್ತೊಂದು ಬಾರಿ ಗಮನಿಸಿ ಹೇಳ್ತೇನೆ. ಈ ತರದ 4 ಪ್ರಭೇದಗಳಿವೆ. ಒಂದೊಂದು ಬಾರಿ ಒಂದೊಂದು ಪ್ರಭೇದದಲ್ಲಿ, ಒಂದೊಂದು ಯೋನಿಯಲ್ಲಿ ಈ ಜೀವ ಹುಟ್ಟುತ್ತಾ ಇರ್ತಾನೆ. ಈ ಉದ್ಭೇದದ ಜಾತಿ ವೃಕ್ಷಗಳು ಮೊದಲಾದವುಗಳೇನಿವೆ ಅಲ್ಲ, ಅವಕ್ಕೆ ಸ್ಪರ್ಶೇಂದ್ರಿಯ ಮಾತ್ರ. ಸ್ಪರ್ಶನೇಕೇಂದ್ರಿಯೇಣ ಆತ್ಮ ತಿಷ್ಠತಿ ಉದ್ಭೇದಜೇಷು ವೈ. ಯಾವುದಾದ್ರೂ ವ್ಯಕ್ತಿ ಅಥವಾ ಮತ್ತೊಂದು ಪ್ರಾಣಿಯ ಸ್ಪರ್ಶ ಆದ್ರೆ ಅವುಗಳಿಗೆ ಗೊತ್ತಾಗ್ತದೆ. ಅದು ಹೊರತಾಗಿ ಈ ಕಿವಿ ಮೊದಲಾದ ಉಳಿದ ಇಂದ್ರಿಯಗಳು ಅದಕ್ಕಿರೋದಿಲ್ಲ. ಸ್ಪರ್ಶಗಳ ಮೂಲಕವೇ ತಮ್ಮ ಮೇಲಾಗುವಂತ ಎಲ್ಲಾ ಬದಲಾವಣೆಗಳನ್ನು ಅವು ತಿಳಿಯುವ ಶಕ್ತಿಯನ್ನು ಹೊಂದಿರ್ತವೆ. ಸ್ವೇದಜಗಳು, ಈ ಸೊಳ್ಳೆ, ನೊಣ ಮೊದಲಾದ ಸೊಳ್ಳೆ ಮತ್ತೆ ಬೇರೆ ಪ್ರಾಣಿಗಳ ಬಗ್ಗೆ ನಾವು ಕೆಲವು ಕ್ರಿಮಿಗಳ ಬಗ್ಗೆ ಹಿಂದೆ ನೋಡಿದ್ವಲ್ಲ, ಅವುಗಳು ಮತ್ತೊಂದು ರೀತಿಯಾದಂತಹ ಪ್ರಭೇದದವು. ಅವುಗಳಿಗೆ ಸ್ಪರ್ಶ ಮತ್ತು ರೂಪ ಅಂದ್ರೆ ಕಣ್ಣನ್ನ ರೂಪವನ್ನು ತಿಳಿಸುವಂತಹ, ರೂಪ ಆಕಾರ ಇತ್ಯಾದಿಗಳನ್ನು ತಿಳಿಸುವಂತಹ ಕಣ್ಣು ಅನ್ನುವ ಇಂದ್ರಿಯದಿಂದ ಅವು ಕೂಡಿರ್ತವೆ. ಸ್ಪರ್ಶೇಂದ್ರಿಯ ಅಂತೂ ಇದ್ದೇ ಇರ್ತದೆ. ಅಂಡಜ ಮತ್ತು ಜರಾಯುಜಗಳಲ್ಲಿ ಗರ್ಭಕೋಶದಿಂದ ಹುಟ್ಟುವಂತಹ ಪ್ರಾಣಿಗಳು ಮತ್ತೆ ಮೊಟ್ಟೆ ಒಡೆದು ಹುಟ್ಟುವಂತಹ ಪ್ರಾಣಿಗಳೇನಿವೆ, ಇವುಗಳಲ್ಲಿ 5 ಇಂದ್ರಿಯಗಳು ಇರ್ತವೆ. ಈ ಉದ್ಭೇದಜ ಪ್ರಾಣಿಗಳು ಹುಟ್ಟುವುದು ಹೇಗೆ? ಭೂಮಿ ಮತ್ತು ಜಲದ ಸಂಯೋಗದಿಂದ. ತಥಾ ಭೂಮಿ ಎಂಬು ಸಂಯೋಗಾತ್. ನೀರಿನಲ್ಲಿ ಬೀಜವನ್ನು ಬಿತ್ತಬೇಕು. ವ್ಯಕ್ತಿಗಳು, ಮನುಷ್ಯರಾದ್ರೂ ಬಿತ್ತಬೇಕು, ಅಥವಾ ಸ್ವಾಭಾವಿಕವಾಗಿ ನಿಸರ್ಗದ ಒಂದು ಕೈವಾಡದಿಂದಾಗಿ ಆದ್ರೂ ಒಂದು ಬೀಜ ನೆಲದಲ್ಲಿ ಬೀಳಬೇಕು. ಆಗ ನೀರು ಅದಕ್ಕೆ ದೊರೆತರೆ, ಸೂರ್ಯನ ಬೆಳಕು ಕೂಡ ದೊರೆತರೆ ಅದರಿಂದ ಉದ್ಭೇದಜ ಪ್ರಾಣಿ ಹುಟ್ಟುತ್ತದೆ. ಈ ಸ್ವೇದಜ ಹುಟ್ಟುತ್ತದೆ ಹೇಗೆ ಅಂತಂದ್ರೆ ಶ್ವೇತ ಮತ್ತು ಉಷ್ಣಗಳ ಕಾರಣದಿಂದಾಗಿ ಅಂತ ಹೇಳ್ತಾರೆ. ಕೆಲವು ಬಾರಿ ತೀವ್ರವಾದಂತಹ ತಂಪು ಮೊದಲಾದದ್ದಿದ್ದಾಗ, ಚಳಿ ಇದ್ದಾಗ, ಕೆಲವು ಬಾರಿ ತೀವ್ರವಾದಂತಹ ಸೆಕೆ ಇತ್ಯಾದಿಗಳಿದ್ದಾಗ ಈ ಹೇನು ಇತ್ಯಾದಿ ಅನೇಕ ಪ್ರಾಣಿಗಳು ಅಲ್ಲಿ ಜನಿಸ್ತವೆ ಅಂತ ಅದರ ತಾತ್ಪರ್ಯ. ಅಂಡಜಗಳು ಹುಟ್ಟೋದು ಹೇಗೆ? ಕ್ಷೇತ್ರ ಮತ್ತು ಬೀಜಗಳ ಸಂಯೋಗದಿಂದ. ಒಂದು ಗಂಡು ಪಕ್ಷಿ ಹೆಣ್ಣು ಪಕ್ಷಿಯಲ್ಲಿ ತನ್ನ ತೇಜಸ್ಸನ್ನಿಟ್ಟಾಗ ಆ ಮೂಲಕ ಹುಟ್ಟುವಂಥದ್ದೇ ಈ ಅಂಡಜ. ಶುಕ್ಲ ಶೋಣಿತ ಸಂಯೋಗಾತ್ ಸಂಭವಂತಿ ಜರಾಯುಜಾಹ. ಜರಾಯುಜಾನಾಂ ಸರ್ವೇಷಾಂ ಮಾನುಷಂ ಪದಮುತ್ತಮಂ. ಮನುಷ್ಯರಲ್ಲಿ ಗಂಡಿನ ಶುಕ್ರ ಮತ್ತು ಹೆಣ್ಣಿನ ಶೋಣಿತ ಇವುಗಳೆರಡರ ಸಂಬಂಧದಿಂದ ಗರ್ಭೋತ್ಪತ್ತಿ ಆಗ್ತದೆ. ಈ ಜರಾಯುಜಗಳಲ್ಲಿ ಮನುಷ್ಯನ ಸ್ಥಾನ ಬಹಳ ಶ್ರೇಷ್ಠವಾದದ್ದು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಅನೇಕ ಸಂಶಯಗಳಿವೆ ಇದ್ರ ಬಗ್ಗೆನೂ ಕೂಡ. ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ, ಗರ್ಭಕೋಶದಿಂದ ಹುಟ್ಟುವ ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ, ಪಕ್ಷಿಗಳಲ್ಲಿಯೂ ಕೂಡ ಗಂಡಿನ ಶುಕ್ರದಿಂದನಾಗಿಯೇ ಆ ಜೀವ ಅಂತನ್ನೋದು ಹುಟ್ಟೋದು. ಆದ್ರಿಂದ ಶುಕ್ಲ ಶೋಣಿತ ಸಂಬಂಧ ಅಂತನ್ನೋದು ಕೇವಲ ಗರ್ಭಕೋಶದಿಂದ ಹುಟ್ಟುವ ಪ್ರಾಣಿಗಳಿಗೆ ಇದು ಅನ್ವಯಿಸ್ತದೆ. ಅದು ಈ ಪಕ್ಷಿಗಳಿಗೆ ಅದು ಹೊಂದುವುದಿಲ್ಲ ಅಂತ ಇವ್ರು ಹೇಳಿದ್ದು ನನಗೆ ಇನ್ನೂ ಗೊಂದಲವಾಗಿ ಉಳಿದಿದೆ. ಅದನ್ನ ಮತ್ತೊಂದು ಬಾರಿ ತಿಳ್ಕೊಂಡು ಹೇಳುವಂತ ಪ್ರಯತ್ನ ಮಾಡ್ತೇನೆ. ಮನುಷ್ಯ ಯಾಕೆ ಇವರಲ್ಲಿ ಶ್ರೇಷ್ಠ ಅದನ್ನ ಇಲ್ಲಿ ನಾವು ನೋಡಬೇಕು. ಯಾಕಂದ್ರೆ ಈ ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ಇಲ್ಲದೇ ಇರುವಂತಹ ಅನೇಕ ಶಕ್ತಿಗಳು ಕೆಲವು ಮನುಷ್ಯನಿಗಿವೆ. ಸಕಲೇಂದ್ರಿಯೈ ಮರ್ತ್ಯಾಹ ಸಂಯುಕ್ತಾಹ ಜಲ್ಪಿನಃ ತಥಾ. ಎಲ್ಲಾ ಇಂದ್ರಿಯಗಳು ಇವರಲ್ಲಿವೆ, ಎಲ್ಲ ಇಂದ್ರಿಯಗಳು ಇವರಲ್ಲಿ ವಿಕಸಿತವಾಗಿವೆ, ಮತ್ತೆ ಮಾತನಾಡುವ ಶಕ್ತಿ ಉಳ್ಳವರಾಗಿದ್ದಾರೆ. ಇಂದ್ರಿಯಗಳಿಂದ ಮಾತನಾಡ್ತಾರೆ ಅಂತ ಅರ್ಥ ಅಲ್ಲ, ಎಲ್ಲ ಇಂದ್ರಿಯಗಳಿಂದ ಜ್ಞಾನವನ್ನು ಪಡ್ಕೋತಾರೆ. ಆ ಜ್ಞಾನವನ್ನ ತಾವು ಮಾತನಾಡಲಿಕ್ಕೆ ಅವರು ಉಪಯೋಗ ಮಾಡ್ತಾರೆ ಕೂಡ. ಹೀಗೆ ಮಾತಾಡುವ ಶಕ್ತಿ ಅಂತ ಅನ್ನೋದಿರುವುದು ಮನುಷ್ಯರಿಗೆ ಮಾತ್ರ. ಭಯಂ ರತಿಶ್ಚ ಚಿತ್ತಂ ಚ ತದ್ವಿದ್ಯತೆ ಮೃಗಪಕ್ಷಿಷು.
ಉಳಿದ ಪ್ರಾಣಿಗಳು, ಪಕ್ಷಿಗಳು ಮೊದಲಾದದ್ದೇನಿದೆಯಲ್ಲ ಅವಕ್ಕೆ ನಮ್ಮಂತೆ ಜ್ಞಾನ ವಿಜ್ಞಾನ ಶಕ್ತಿ ಮತ್ತೆ ಮಾತನಾಡುವ ಶಕ್ತಿ ಇತ್ಯಾದಿ ಯಾವುದೂ ಕೂಡ ಇಲ್ಲ. ಅವುಗಳಿಗಿರೋದು ಆಹಾರ, ನಿದ್ರಾ, ಭಯ, ಮೈಥುನಾನಿ ಅಂತ ಬೇರೆ ಕಡೆ ಒಂದ್ ಕಡೆ ಬಂದಂತೆ ಇಲ್ಲಿ 3 ಹೇಳಿದ್ದಾರೆ, ಬೇರೆ ಒಂದ್ ಕಡೆ 4 ಹೇಳಿದ್ದಾರೆ. ಆಹಾರ ಎಲ್ಲರಿಗೂ ಸಮಾನ, ನಿದ್ರಾ ಅದು ಎಲ್ಲರಿಗೂ ಸಮಾನ, ಭಯ ಮತ್ತೆ ಮೈಥುನ, ಭಯ ಮೈಥುನ ಅಂತ ಇಲ್ಲಿ 2 ಇಲ್ಲಿ ಹೇಳಿದ್ದಾರೆ. ಈಗ ಇವಿಷ್ಟು ಎಲ್ಲಾ ಪ್ರಾಣಿಗಳಿಗೂ ಸಮಾನ. ಪ್ರಾಣಿ ಪಕ್ಷಿಗಳಲ್ಲೂ ಅದಿರ್ತದೆ, ಮನುಷ್ಯನಲ್ಲೂ ಇರ್ತದೆ. ಜ್ಞಾನಂ ತು ತೇಷಾಂ ಅಧಿಕೋ ವಿಶೇಷ. ಮನುಷ್ಯರಲ್ಲಿ ಜ್ಞಾನ ಅಂತ ಅನ್ನೋದೊಂದು ಹೆಚ್ಚಿನ ವಿಶೇಷವಾಗಿದೆ. ಅಜ್ಞಾನೇನ ಹೀನಃ ಪಶುಭಿ ಸಮಾನ. ಆ ಜ್ಞಾನವೊಂದಿಲ್ಲದೆ ಹೋದ್ರೆ ಆ ವ್ಯಕ್ತಿಯು ಕೂಡ ಪಶುವಿಗೆ ಸಮಾನನಾಗಿಬಿಡ್ತಾನೆ. ಇಲ್ಲಿ ಮಾತನಾಡುವ ಶಕ್ತಿ ಅಂತ ಹೀಗೆ ಬಂತಲ್ಲ, ಅದ್ರ ಬಗ್ಗೆ ಹೀಗೊಂದು ವ್ಯತ್ಯಾಸವನ್ನು ತಿಳ್ಕೋಬೇಕು ನಾವು. ತಮ್ಮ ಚಟುವಟಿಕೆ, ತಮ್ಮ ಜೀವನ ಏನು ನಡೆಸ್ತಾವ್ರು ಉಳಿದ ಪ್ರಾಣಿ ಪಕ್ಷಿಗಳು ಮೊದಲಾದದೆಲ್ಲ, ಆ ಸಾಮಾನ್ಯ ಜೀವನ ಅವು ಆಹಾರಕ್ಕಾಗಿ ಪ್ರಯತ್ನ ಪಡಬೇಕು, ಶತ್ರುಗಳ ಆಕ್ರಮಣವನ್ನು ಹಿಮ್ಮೆಟ್ಟಿಸಿಕೊಳ್ಳಿಕ್ಕಾಗಿ ಪ್ರಯತ್ನ ಪಡಬೇಕು, ಮತ್ತೆ ತಮ್ಮದೇ ಆದಂತಹ ಒಂದು ಸಮೂಹ ಜೀವನವನ್ನು ನಡೆಸ್ತವೆ, ಅದಕ್ಕಾಗಿ ಒಂದಿಷ್ಟು ಪ್ರಯತ್ನ ಪಡಬೇಕು. ಸಾಮಾನ್ಯವಾಗಿ ಇಷ್ಟೇ ಚಟುವಟಿಕೆಗಳದು ಆ ಜೀವಗಳದು, ಪ್ರಾಣಿ ಪಕ್ಷಿ ಕ್ರಿಮಿ ಮೊದಲಾದದ್ದೆಲ್ಲ. ಆಹಾರ ಸಿಕ್ಕಾಗ, ತಮಗ ಆಹಾರ ಸಿಕ್ಕಾಗ ಮತ್ತೆ ತಮ್ಮ ಗುಂಪಿನ ಸದಸ್ಯರ ಜೊತೆ ಹಂಚಿಕೊಳ್ಳಿಕ್ಕೆ, ಅಥವಾ ಶತ್ರುಗಳ ಆಕ್ರಮಣವನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ, ಶತ್ರು ಯಾವ ಕಡೆಯಿಂದ ಬಂದಿದ್ದಾನೆ, ಎಂಥವನಾಗಿದ್ದಾನೆ ಇತ್ಯಾದಿಗಳನ್ನು ತಿಳಿಸ್ಲಿಕ್ಕಾಗಿ, ಅವುಗಳಲ್ಲೇ ಒಂದು ಭಾಷಾ ವ್ಯವಸ್ಥೆ ಇದೆ, ಕಮ್ಯುನಿಕೇಶನ್ ಸಿಸ್ಟಮ್ ಒಂದು ಇದ್ದೇ ಇದೆ ಅವುಗಳಲ್ಲಿ. ಆದ್ರೆ ಆ ಭಾಷಾ ವ್ಯವಸ್ಥೆ ಏನಿದೆಯಲ್ಲ ಮನುಷ್ಯರಂತೆ ವಿಕಸಿತ ಅಲ್ಲ. ಆದ್ರೆ ಅವುಗಳಿಗೆ ಅವ್ರ ಜೀವನ ನಡೆಸಲಿಕ್ಕಾಗಿ ಏನು ಬೇಕೋ ಅಷ್ಟೆಲ್ಲವೂ ಅವುಗಳ ಭಾಷೆಯಲ್ಲಿ ಇದ್ದೇ ಇದೆ. ಇದನ್ನ ನಾವು ಗಮನಿಸ್ಬೇಕು. ಜಿಂಕೆ ಒಂದು ಕಾಡಿನಲ್ಲಿ ಓಡಾಡ್ತಾ ಇದ್ರೆ, ಒಂದು ಹುಲಿಯನ್ನು ಒಂದ್ ಕಡೆ ನೋಡಿದ್ರೆ, ಹುಲಿ ಯಾವ ದಿಕ್ಕಿನಲ್ಲಿದೆ, ಶತ್ರು ಯಾವ ದಿಕ್ಕಿನಲ್ಲಿದೆ, ಅದರ ವಯಸ್ಸೆಷ್ಟು, ಅದು ಗಂಡು ಹೆಣ್ಣು, ಇದೆಲ್ಲವನ್ನೂ ಆ ಜಿಂಕೆಗಳು ಬೇರೆ ಬೇರೆ ತರದ ಸ್ವರಗಳ ಮೂಲಕ ತಮ್ಮ ಉಳಿದ ಸದಸ್ಯರಿಗೆ ತಿಳಿಸ್ತವೆ ಅಂತ ನಾನು ಕೇಳಿದ್ದೇನೆ. ಪಕ್ಷಿಗಳು ಕೂಡ ಶಬ್ದಗಳಲ್ಲಿ ವ್ಯತ್ಯಾಸಗಳನ್ನು ಮಾಡುವುದರ ಮೂಲಕ ತಮ್ಮ ತಮ್ಮ ಸದಸ್ಯರಿಗೆ ಹೇಳಬೇಕಾದ್ದೆಲ್ಲವನ್ನು ಹೇಳ್ತವೆ. ಅಂತೂ ಆಹಾರ ಹುಡುಕುವುದು, ದಾಂಪತ್ಯ ಮತ್ತೆ ಶತ್ರುವಿನ ಉಪಟಳದಿಂದ ಪಾರಾಗುವುದು, ಇದಕ್ಕೆ ಸಂಬಂಧಪಟ್ಟಂತೆ ಅವುಗಳ ಈ ಒಂದು ಕಮ್ಯುನಿಕೇಶನ್ ಸಿಸ್ಟಮ್ ಅದಕ್ಕೆ ಸೀಮಿತವಾಗಿರ್ತದೆ. ಅದು ಬಿಟ್ಟು ಅವು ಈ ತಮ್ಮ ಆ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ, ಭಾಷೆಯ ವ್ಯವಸ್ಥೆಯನ್ನ ಬೇರೆ ಯಾವ ಒಂದು ತತ್ವಜ್ಞಾನ, ಅಧ್ಯಾತ್ಮ ಇದಕ್ಕಾಗಿ ಬಳಕೆ ಮಾಡಿಕೊಳ್ಳುವ ಶಕ್ತಿ ಅವುಗಳಿಗಿಲ್ಲ. ಅದಿರೋದು ಮನುಷ್ಯನಿಗೆ ಮಾತ್ರ. ಅವುಗಳಿಗೆ ಧರ್ಮ, ಅಧರ್ಮ, ವಿಜ್ಞಾನ ಇತ್ಯಾದಿ ಯಾವುದೂ ಕೂಡ ಇಲ್ಲ. ಮನುಷ್ಯರಲ್ಲಿ ಬುದ್ಧಿ, ಬಲ, ಒಂದು ಧೈರ್ಯ, ಲಜ್ಜೆ, ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಜ್ಞಾನಂ ವಿಜ್ಞಾನಮೇವಚ, ಇವೆಲ್ಲವೂ ಕೂಡ ಮನುಷ್ಯರಿಗಿದೆ. ಇಲ್ಲಿ ನೋಡಿ ಮುಂದಿನ ಶ್ಲೋಕದಲ್ಲಿ ಅವರಿಗೆ ಯಾವ್ಯಾವ ಗುಣಗಳಿರ್ತವೋ ಅದರಿಂದ ಅವ್ರು ಏನೇನು ಕಾರ್ಯಗಳನ್ನು ಮಾಡಿದರು ಅಂತ ಅನ್ನೋದನ್ನೆಲ್ಲ ಕೆಲವು ಕಡೆ ವರ್ಣಿಸ್ತಾರೆ. ಊಹಾಪೋಹೌ ಚ ಮರ್ತೇಷು ಗುಣ ನಾನಾವಿಧ ಸ್ಮೃತಾಃ ಮಾನುಷಂ ಹಿ ಪದಂ ತಸ್ಮಾತ್ ವಿಶಿಷ್ಟಮಿಹ ಲಕ್ಷ್ಯತೆ. ಇಷ್ಟೆಲ್ಲ ಶಕ್ತಿ ಇರೋದ್ರಿಂದ ಮನುಷ್ಯರ ಒಂದು ಜೀವನ ಅಂತ ಅನ್ನೋದು ಬಹಳ ವಿಶಿಷ್ಟವಾದದ್ದು. ಇದು ಮನುಷ್ಯನ ಒಂದು ವೈಶಿಷ್ಟ್ಯ. ಇದು ನನಗೆ ಅನೇಕ ಬಾರಿ ಆತ್ಮಾವಲೋಕನ ಮಾಡ್ತಾ ಕೂತ್ಕೊಂಡಿದ್ದಾಗ ಹೀಗನ್ಸೋದಿದೆ. ಜ್ಞಾನ, ವಿಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಇದ್ಯಾವುದೂ ಇಲ್ಲ ಬೇರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ. ಮನುಷ್ಯನಿಗಿದೆ. ಅದರಂತೆ ಬೇರೆ ಪ್ರಾಣಿಗಳಲ್ಲಿ ಇಲ್ಲದೇ ಇರುವಂತಹ ಕೆಲವು ದುರ್ಗುಣಗಳು ಕೂಡ ಮನುಷ್ಯನಲ್ಲಿವೆ. ಆ ದುರ್ಗುಣಗಳು ಏನು ಅಂತಂದ್ರೆ ನಮಗದು ಸಾಮಾನ್ಯವಾಗಿ ಒಂದು ಕ್ರೌರ್ಯ, ಸ್ವಾರ್ಥ ಇತ್ಯಾದಿಗಳನ್ನು ಹೇಳ್ತೇವೆ. ಅದಲ್ಲದೆ ಈ ಜ್ಞಾನ, ವಿಜ್ಞಾನ ಅನ್ನೋ ಈ ಶಬ್ದವನ್ನು ಹೀಗೆ ತಗೊಂಡಾಗ, ವಿಜ್ಞಾನ ಆತ್ಮಯೋಗ್ಯಂ ಸ್ಯಾತ್,
ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ, ವಿಜ್ಞಾನ ಅಂತಂದ್ರೆ ಭಗವಂತನನ್ನ ತಲುಪುವುದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಏನನ್ನು ಪಡ್ಕೋಬೇಕು. ನಾನು ತಿಳ್ಕೊಳ್ಬೇಕಾದ್ದನ್ನ ನೀವು ತಿಳ್ಕೊಬೇಕಾಗಿಲ್ಲ, ನೀವು ತಿಳ್ಕೊಳ್ಬೇಕಾದ್ದನ್ನ ನಾವು ತಿಳ್ಕೊಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ವಿಜ್ಞಾನ ಇದೆ. ಅದನ್ನ ಅವ್ರು ತಿಳಿದು ಮುಕ್ತರಾಗಬೇಕಾಗ್ತದೆ. ಆದ್ರಿಂದ ವಿಜ್ಞಾನ ಅಂತನ್ನೋದು ನಮಗೆ ಯೋಗ್ಯವಾದದ್ದು. ಜ್ಞಾನ ಅಂತನ್ನೋದು ಎಲ್ರಿಗೂ ಸಮಾನವಾದಂತಹ ಒಂದು ಸಾಧಾರಣವಾದ, ಎಲ್ರಿಗೂ ಅತ್ಯಗತ್ಯವಾಗಿ ಬೇಕಾದಂತಹ ಕೆಲವು ಸಾಮಾನ್ಯ ವಿಷಯಗಳು, ಅವುಗಳಿಗೆ ಜ್ಞಾನ ಅಂತ ಕರೀತಾರೆ. ಇವಿಷ್ಟು ಮನುಷ್ಯನಿಗೆ ಮಾತ್ರ ಇರುವು. ಅದನ್ನ ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಜ್ಞಾನ ವಿಜ್ಞಾನಮೇವಚ ಅಂತ. ಆದ್ರೆ ಮನುಷ್ಯನಿಗಿರುವಂತಹ ಮತ್ತೊಂದು ಭಯಂಕರವಾದಂತಹ ದುರ್ಗುಣ ಅಂದ್ರೆ ಅಜ್ಞಾನ. ಅಜ್ಞಾನ ಅಂದ್ರೆ ಜ್ಞಾನದ ಕೊರತೆ ಅಂತ ಇಷ್ಟೇ ಆದ್ರೆ ಅದು ಪ್ರಾಣಿ ಮತ್ತು ಪಕ್ಷಿಗಳಿಗೂ ಕೂಡ ಇದ್ದೇ ಇದೆ. ಜ್ಞಾನದ ಕೊರತೆ ಅಂತ ಮಾತ್ರ ಅಲ್ಲ, ಭ್ರಮೆಗಳು ಅಂತ ಅರ್ಥ. ಮನುಷ್ಯನಿಗಿರುವಷ್ಟು ಭ್ರಮೆಗಳು ಪ್ರಾಯ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ, ನನಗೆ ಅನ್ಸೋದು ಈ ತರ. ಅವನಿಗೆ ನಾವೀಗ ತತ್ವಜ್ಞಾನ, ಅಧ್ಯಾತ್ಮ ಇದರ ಕುರಿತಾಗಿ ಈ ಜ್ಞಾನ ವಿಜ್ಞಾನಗಳನ್ನು ಅನ್ವಯಿಸಿ ವಿಚಾರ ಮಾಡ್ತಾ ಇದ್ದೇವೆ. ಅದಷ್ಟು ಮಾತ್ರ ಅಲ್ಲ, ಒಟ್ಟಾರೆ ಮನುಷ್ಯನಿಗೆ ಅನೇಕ ಪೂರ್ವಗ್ರಹಗಳು, ಅನೇಕ ಭ್ರಮಗಳು, ಅನೇಕ ಮೋಹಗಳು ಇವೆಲ್ಲ ಇದ್ದೇ ಇರ್ತವೆ. ನಮ್ಮ ಜೀವಮಾನದ ಕುರಿತಾಗಿರ್ತದೆ, ನಮ್ಮ ಪ್ರೇಮ ಕಾಮ, ನಮ್ಮ ಜೀವಮಾನದಲ್ಲಿ ಹಾದು ಹೋಗುವಂತಹ ಅನೇಕ ಭಾವನೆಗಳು, ಇದ್ರ ಕುರಿತಾಗಿ ಅವನಿಗೆ ಭ್ರಮೆ ಇರ್ತದೆ. ರಾಜಕೀಯದ ಕುರಿತಾಗಿ ಭ್ರಮೆ ಇರ್ತದೆ, ಸಮಾಜದ ಕುರಿತಾಗಿ ಭ್ರಮೆ ಇರ್ತದೆ, ಅಧ್ಯಾತ್ಮದ ಕುರಿತಾಗಿಯೂ ಕೂಡ ಭ್ರಮೆ ಇದ್ದೇ ಇರ್ತದೆ, ಹೆಚ್ಚೇ ಭ್ರಮೆ ಇರ್ತದೆ. ಇಷ್ಟೆಲ್ಲ ತಪ್ಪು ತಿಳುವಳಿಕೆಗಳು, ಪೂರ್ವಗ್ರಹಗಳು, ತಾನು ಮಾಡಿದ್ದೇ ಸರಿ ಅನ್ನುವಂಥ ತನ್ನ ಅಜ್ಞಾನವನ್ನು ತಾನು ತಿಳ್ಕೊಳ್ಳದೆ ತಾನು ಜ್ಞಾನವನ್ನೇ ಪಡೆದಿದ್ದೇನೆ ಅನ್ನುವಂಥ ಒಂದು ಹಠ, ಇವೆಲ್ಲ ಬೇರೆ ಪ್ರಾಣಿಗಳಲ್ಲೂ ಇರೋದಿಲ್ಲ. ಯಾಕಂದ್ರೆ ಅವುಗಳ ಜ್ಞಾನ, ಅವುಗಳ ಪ್ರಯತ್ನ ಇದೆಲ್ಲವೂ ತಮ್ಮ ಆಹಾರ, ಶತ್ರುಗಳನ್ನ ಹಿಮ್ಮೆಟ್ಟಿಸುವುದು, ತಮ್ಮ ಸಂತಾನೋತ್ಪತ್ತಿ, ಇದಕ್ಕೆ ಮಾತ್ರ ಸೀಮಿತವಾದ್ದು ಅವುಗಳ ಎಲ್ಲಾ ಶಕ್ತಿ. ಆದ್ರಿಂದ ಅವುಗಳಿಗೆ ಜ್ಞಾನವೂ ಇಲ್ಲ, ವಿಜ್ಞಾನವೂ ಇಲ್ಲ. ಅಜ್ಞಾನ ಅಂದ್ರೆ ವಿಪರೀತ ಜ್ಞಾನ, ಪೂರ್ವಗ್ರಹ, ಭ್ರಮ, ಇಂಥವು ಯಾವುದೂ ಕೂಡ ಆ ಪ್ರಾಣಿಗಳಿಗೆ ಇಲ್ವೇ ಇಲ್ಲ. ಅಧ್ಯಾತ್ಮದ ಹೆಸರಿನಲ್ಲಿ, ತತ್ವಜ್ಞಾನದ ಹೆಸರಿನಲ್ಲಿ ಏನೇನು ಸಂಗತಿಗಳು ಈಗ ನಮಗೆಲ್ಲ ಉಪಲಬ್ಧ ಇವೆ, ಇದನ್ನೆಲ್ಲ ಗಮನಿಸಿದಾಗ ಸರಿಯಾದ ತತ್ವ, ವಾಸ್ತವಿಕ ತತ್ವ ಅಂತನ್ನೋದು ಬಹಳ ಸೀಮಿತವಾಗಿರ್ತದೆ. ವಾಸ್ತವಿಕ ತತ್ವ ಅಂತನ್ನೋದು ಸಾಮಾನ್ಯವಾಗಿ ಜನರಿಗೆ ತಿಳಿಯೋದೂ ಇಲ್ಲ. ಅವರು ತತ್ವದ ಕುರಿತಾಗಿಯೂ ಕೂಡ, ಧರ್ಮದ ಕುರಿತಾಗಿಯೂ ಕೂಡ ಭ್ರಮೆಗಳಲ್ಲೇ ತೇಲಾಡ್ತಾ ಇರ್ತಾರೆ, ವಿಪರೀತ ಜ್ಞಾನದಲ್ಲೇ ಅವ್ರು ತೇಲಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಾಗ ಆ ಪ್ರಾಣಿಗಳಿಗಿಲ್ದೇ ಇರುವ ಜ್ಞಾನ ವಿಜ್ಞಾನ ಈತನಿಗಿದೆ, ವಿಪರೀತ ಜ್ಞಾನವೂ ಈತನಿಗಿದೆ ಅಂತ ನಾವು ತಿಳಿದುಕೊಳ್ಬೇಕು. ಆ ವಿಪರೀತ ಜ್ಞಾನವನ್ನು ನೀಗಿಕೊಂಡು ಮೊದಲು ಜ್ಞಾನವನ್ನು ಪಡ್ಕೊಂಡು ಆಮೇಲೆ ವಿಜ್ಞಾನವನ್ನು ಪಡ್ಕೊಂಡಾಗಲೇ ಆತ ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಊಹಾಪೋಹ ಅಂತಂದ್ರೆ ಈ ಶಾಸ್ತ್ರಗಳ ವಾಸ್ತವಿಕ ತಾತ್ಪರ್ಯ ಏನು, ಅವುಗಳ ರಹಸ್ಯ ಏನು ಅಂತನ್ನೋದನ್ನೆಲ್ಲ ಊಹೆ ಮಾಡಿ ತಿಳ್ಕೊಳ್ಳುವಂಥ, ಅನೇಕ ಪ್ರಮಾಣಗಳಿಗೆ ಅನುಸಾರವಾಗಿ ಯುಕ್ತಿಗಳನ್ನು ಅಳವಡಿಸಿಕೊಂಡು ತಿಳ್ಕೊಳ್ಳುವಂಥ ಶಕ್ತಿ, ಇದೆಲ್ಲ ಮನುಷ್ಯನ ಗುಣ ಇದೆ. ಅದರಿಂದ ಮನುಷ್ಯ ವಿಶಿಷ್ಟ. ಯಾವುದೋ ಮಹಾಪುಣ್ಯ ಕಾರ್ಯ ಮಾಡಿದ್ರೆ ಮಾತ್ರ ಮನುಷ್ಯ ಜನ್ಮ ಬರುವುದು ಸಾಧ್ಯ ಅಂತ 20ನೇ ಶ್ಲೋಕದ ಅನುವಾದ. ಮುಂದೆ 21ನೇ ಶ್ಲೋಕದಲ್ಲಿ ಅತಃ ಪರಂ ತಮೋತ್ಪತ್ತಿಂ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ತಪಸ್ಸಿನ ಉತ್ಪತ್ತಿಯನ್ನು ಹೇಳ್ತೇನೆ ಅಂತ, ಅದಕ್ಕೆ ಕೆಳಗೆ ತಪಸ್ಸು ಅಂತಾಗಿದೆ, ತಪಸ್ಸು ಅಂತನೂ ಸರಿಯಲ್ಲ. ಇನ್ನು ಮುಂದೆ ತಮಸ್ಸಿನ ಉತ್ಪತ್ತಿಯನ್ನು ಹೇಳ್ತೇನೆ. ಈ ತಮಸ್ಸು ಅಂತನ್ನೋದು ಎರಡು ಥರ. ದ್ವಿವಿಧಂ ಹಿತಮೋಲೋಕೆ ಶಾರ್ವರಂ ದೇಹಜಂ ತಥಾ. ತಮಸ್ಸು ಅಂತಂದ್ರೆ ನಮ್ಗೆ ಗೊತ್ತಿರುವಂತೆ, ಅದು ಇಂಗ್ಲಿಷ್ ಡಾರ್ಕ್ನೆಸ್ ಅಂತ ತಿಳ್ಕೊಂಡ್ರು ಕೂಡ, ಹೊರಗೆ ಬೆಳಕಿಲ್ಲದೆ ಇದ್ದಾಗ ರಾತ್ರಿ ಹೊತ್ತು ಏನ್ ಕಾಣಿಸ್ತದಲ್ಲ, ಅದು ಒಂದು ಕತ್ತಲೆ. ದೇಹದೊಳಗಿರುವಂತಹ ಕತ್ತಲೆ ಮತ್ತೊಂದು ಅಜ್ಞಾನ. ದೇಹದ ಒಳಗೆ ಹುಟ್ಟಿರುವಂತಹ ತಮಸ್ಸು ಏನಿದೆ ಅದು ಮಹಾಭಯಂಕರವಾದ ತಮಸ್ಸದು.
ಜ್ಯೋತಿರ್ಭಿಶ್ಚ ತಮೋ ಲೋಕೆ ನಾಶಂ ಗಚ್ಚತಿ ಶಾರ್ವರಂ ದೇಹ ಜಂತು ತಮೋ ಘೋರಂ. ಇದು ನೋಡಿ, ಆ ಜ್ಯೋತಿರ್ಭಿಶ್ಚ ಅಂತ ಅನ್ನೋದು ಕೂಡ ಅಲ್ಲಿ ಅನುವಾದಕ್ಕೆ ಬಂದಿಲ್ಲ. ಹೊರಗಿನ ಕತ್ತಲಿದೆಯಲ್ಲ, ಸಾಯಂಕಾಲ ಆದಾಗ ಅಡರಿಕೊಳ್ಳುವಂತ ಕತ್ತಲು, ಅದನ್ನ ಯಾವುದೋ ಒಂದನ್ನು ದೀಪ ತಂದಿಟ್ರೆ ಆ ಕತ್ತಲು ಹೋಗ್ತದೆ. ಒಂದು ವಿದ್ಯುತ್ ದೀಪ ಇರಬಹುದು, ಮತ್ತೊಂದು ಯಾವುದೋ ಎಣ್ಣೆ ದೀಪ ಇರಬಹುದು, ಅದನ್ನ ತಂದು ಬಿಟ್ಬಿಟ್ರೆ ಆ ಬೆಳಕು ಹೋಗ್ತದೆ. ಅಥವಾ ಏನನ್ನ ಮಾತು ಇಲ್ಲದೆ ಹೋದ್ರೂ ಕೂಡ ನಾಳೆ ಬೆಳಿಗ್ಗೆ ಮತ್ತೆ ಸೂರ್ಯೋದಯ ಆಗ್ತದೆ, ಅಥವಾ ಇವತ್ತೇ ಸಾಯಂಕಾಲ ಸ್ವಲ್ಪ ಹೊತ್ತು ಬಿಟ್ಟು ಚಂದ್ರೋದಯ ಆಗ್ತದೆ. ಇದೆಲ್ಲ ಆದಾಗ ಆ ಬೆಳಕಿನ ಅಭಾವ ಅನ್ನುವಂಥ ಒಂದೇನು ಕತ್ತಲಿದೆಯಲ್ಲ ಅದು ಹೋಗ್ತದೆ. ಅದು ಹೋಗೋದು ಬಹಳ ಸುಲಭ, ಬಹಳ ಪ್ರಯತ್ನ ಹೋಗೋದಕ್ಕೇನು ಬೇಕಾಗಿಲ್ಲ. ನಾವೇನು ಪ್ರಯತ್ನ ಮಾಡದೆ ಹೋದ್ರೂ ಕೂಡ ಚಂದ್ರೋದಯ ಆದಾಗ ಕತ್ತಲು ಹೋಗೇ ಹೋಗ್ತದೆ, ಮತ್ತು ಒಂದು ಸ್ವಲ್ಪ ಹೊತ್ತಾದಾಗ ಸೂರ್ಯೋದಯ ಆದಾಗ ಪೂರ್ಣವಾಗಿ ಹೊರಟೇ ಹೋಗ್ತದೆ. ಆದ್ರೆ ದೇಹದ ಒಳಗೆ ಹುಟ್ಟಿರುವಂತಹ ತಮಸ್ಸೇನಿದೆಯಲ್ಲ, ಅಜ್ಞಾನ ಅನ್ನೋ ತಮಸ್ಸು, ತೈಹಿ ಸಮಸ್ತೈಹಿ ನಶಾಮ್ಯತೆ. ಎಷ್ಟೆಷ್ಟು ಬೆಳಕುಗಳನ್ನು ತಂದಿಟ್ಟರೂ ಕೂಡ ಆ ತಮಸ್ಸು ಅಂತಂದು ನಾಶ ಹೊಂದುವುದೇ ಇಲ್ಲ. ಜ್ಯೋತಿರ್ಭಿಚ್ಚ ತಮೋಲೋಕೆ ನಾಶಂ ಗಚ್ಚತಿ ಶಾರ್ವರಂ ಅನ್ನೋದು ಅನುವಾದದಲ್ಲಿ ಬಂದಿಲ್ಲ, ಅದನ್ನ ತಿಳ್ಕೊಳ್ಬೇಕು. ಆ ತಮಸ್ಸಿನ ನಾಶಕ್ಕಾಗಿ ಒಂದೇನಾದ್ರೂ ಉಪಾಯ ಮಾಡಬೇಕು ಅಂತ ಈ ಲೋಕಕರ್ತ ಪಿತಾಮಹ ಪ್ರಯತ್ನ ಮಾಡಿದಂತೆ. ಇದನ್ನು ಗಮನಿಸಿ. ಅವನಿಗೇನು ದೊಡ್ಡ ಅಜ್ಞಾನ ಇಲ್ಲ. ಪರಮಾತ್ಮನಿಗೆ ಹೋಲಿಸಿದ್ರೆ, ಲಕ್ಷ್ಮೀದೇವಿಗೆ ಹೋಲಿಸಿದ್ರೆ ಅವನಿಗೂ ಅಜ್ಞಾನ ಇದೆ ಇಲ್ಲ ಅಂತಲ್ಲ. ನಿಮಗೂ ಹೋಲಿಸಿದ್ರೆ ಅತ್ಯಂತ ಬಾಧಕವಾದಂತಹ ಭಯಂಕರವಾದಂತಹ ಅಜ್ಞಾನ ಅಂತನ್ನೋದು ಅವನಿಗಿಲ್ಲ. ಆದ್ರೂ ಅಜ್ಞಾನ ಈ ಜಗತ್ತಿನಲ್ಲಿದೆ. ಆ ಅಜ್ಞಾನವು ಹೋಗಿಸ್ಲಿಕ್ಕಾಗಿ ಅವನು ಪ್ರಯತ್ನ ಪಟ್ಟಂತೆ. ಆ ಅಜ್ಞಾನದ ಪರಿಹಾರಕ್ಕಾಗಿ ಈ 6 ಅಂಗಗಳಿಂದ ಉಪನಿಷತ್ತುಗಳಿಂದ ಸಮೇತವಾದಂತಹ 4 ವೇದಗಳು ಹುಟ್ಟಿದವು. ಅವುಗಳನ್ನ ಆ ಶಾಸ್ತ್ರಗಳು ತನ್ನ ಕೈಗೆ ದೊರಕಿದ ಮೇಲೆ ಅವನಿಗೆ ಬಹಳ ಸಂತೋಷ ಅನಿಸಿತು. ಮುಮುದೇ ಬ್ರಹ್ಮ. ದೇಹದ ಒಳಗಿನ ಕತ್ತಲು ಈ ವೇದಗಳಿಂದಲೇ ನಾಶ ಕಾಣಬೇಕು. ಇದೆಲ್ಲವೂ ನಮಗೆ ವೇದಗಳಿಂದ ತಿಳಿಬೇಕು. ಏನಂತ, ಯಾವುದು ಕಾರ್ಯ, ಯಾವುದು ಅಕಾರ್ಯ, ಯಾವುದು ಹೇಳಬೇಕಾದದ್ದು, ಯಾವುದು ಹೇಳಬಾರ್ದಾದ್ದು, ಈ ಎಲ್ಲ ಆಚರಣೆಗಳು ಮನುಷ್ಯನ ವರ್ತನೆಗಳನ್ನ ನಿಯಂತ್ರಿಸುವಂತಹ ಮಾರ್ಗಗಳು ಎಲ್ಲ ನಮಗೆ ವೇದದಿಂದಲೇ ತಿಳಿಬೇಕು. ಯಜ್ಞಗಳನ್ನು ಹೇಗೆ ಮಾಡಬೇಕು ಅಂತನ್ನುವುದು ಕೂಡ ವೇದದಿಂದಲೇ ತಿಳಿದು ಬರಬೇಕು. ಯಜ್ಞದ ಫಲವಾಗಿಯೇ ಯಜ್ಞಸ್ಯ ಫಲಯೋಗೇನ ದೇವಲೋಕ ಸಮೃದ್ಧತೆ. ದೇವಾನ್ ಭಾವಯತಃ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಂ ಅವಾಪ್ಸ್ಯಥ ಅಂತ ಭಗವದ್ಗೀತಾದಲ್ಲಿ ಬರ್ತದೆ. ನಾವು ಅದನ್ನ ಕೇಳಿದ್ದೇವೆ. ನೀವು ಯಜ್ಞದ ಮೂಲಕವಾಗಿ ಭಗವಂತ ದೇವತೆಗಳನ್ನು ಆರಾಧಿಸಿ. ಸಹಯಜ್ಞ ಪುರಸೃಷ್ಟ ಪುರೋವಾಚ ಪ್ರಜಾಪತಿ. ವೇದಗಳನ್ನ, ಯಜ್ಞಗಳನ್ನ ಎಲ್ಲವನ್ನೂ ಕೂಡ ಅವನು ಜನರಿಗೆ ಕೊಟ್ಟು ಈ ವೇದಗಳ ಮೂಲಕ, ಈ ಯಜ್ಞಗಳ ಮೂಲಕ ದೇವತೆಗಳನ್ನು ಆರಾಧಿಸಿ. ನಿಮ್ಮ ಆರಾಧನೆಯಿಂದ ಸಂತುಷ್ಟರಾಗಿ ಅವರು ಕೂಡ ನಿಮಗೆ ಮಳೆ ಬರೆಯಲಿ ಅಂತ ಹೀಗೆಲ್ಲ ಚತುರ್ಮುಖ ಬ್ರಹ್ಮ ಉದ್ದೇಶ ಪಟ್ಟಿದ್ದ. ಅದಲ್ಲದೇನೆ ಈ ನಾವು ಅಗ್ನಿಕುಂಡದಲ್ಲಿ ಮಾಡುವಂತಹ ಯಜ್ಞ ಅಲ್ಲದೇನೆ ಬೇರೆ ಒಂದು ಯಜ್ಞವೂ ಕೂಡ ಇದೆಯಲ್ಲ. ಒಟ್ಟಾರೆ ಜೀವನವೇ ಒಂದು ಯಜ್ಞ. ಪುರುಷೋ ವಾವ ಯಜ್ಞ ಅಂತ ಹೇಳ್ತೀವಲ್ಲ. ಬೆಳಗಿನ 24 ವರ್ಷಗಳ ಆರಂಭದ ಒಂದು, ಮುಂದೆ 48 ವರ್ಷದ ಒಂದು ಅವಧಿ, ಮತ್ತಿನ 44 ವರ್ಷದ ಒಂದು ಅವಧಿ, ಒಟ್ಟಾರೆ ಸುಮಾರು 116 ವರ್ಷಗಳ ಅವಧಿ ಹೇಳ್ತಾರೆ. ನಾನು ಹೇಳುವಾಗ 48, 24 ಅನ್ನೋದ್ರಿಂದ ಸ್ವಲ್ಪ ತಪ್ಪಾಗಿ ಹೇಳಿದ್ರು ಇರಬಹುದು. ಛಾಂದೋಗ್ಯ ಉಪನಿಷತ್ನಲ್ಲಿ ಆ ಸಂಗತಿ ಬಂದಿದೆ. ಪುರುಷೋ ವಾವ ಯಜ್ಞ, ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರ ಕುರ್ವೀತ ಪುರುಷೋ ನಿತ್ಯಂ ಅಂತ ಅವರು ಭಾಷ್ಯದಲ್ಲಿ ಹೇಳ್ತಾರೆ. ಭಗವಂತನ ಪೂಜೆಗಾಗಿರುವ ಒಂದು ಯಜ್ಞ ನಾನು, ನನ್ನ ಜೀವನವೇ ಒಂದು ಯಜ್ಞ ಅಂತ ಮನುಷ್ಯ ಅನುಸಂಧಾನ ತಂದ್ಕೋಬೇಕು. ಹಾಗೆ ಮಾಡಿದ್ರೆ ಅವನ ಜೀವಮಾನ ಉದ್ಧಾರ ಆಗ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಯಜ್ಞ ಅಂದ್ರೆ ಯಜ್ಞ ಕುಂಡದಲ್ಲೇ ಯಜ್ಞ ಅಲ್ಲ, ಇಡೀ ಜೀವನವೇ ಒಂದು ಯಜ್ಞ. ಅದಲ್ಲದೆ ನಾವು ನಿತ್ಯ ಸಂಧ್ಯಾವಂದನೆ ಮಾಡುವಾಗೆಲ್ಲ ಅಲ್ಲಿ ಯಜ್ಞ ಮಾಡೇ ಮಾಡ್ತೇವೆ.
ಎಲ್ಲಿ ಅಂದ್ರೆ ಸೂರ್ಯ ಜ್ಯೋತಿಷು ಜುಹೋಮಿ ಸ್ವಾಹ, ಅಗ್ನೋ ಜ್ಯೋತಿಷು ಜುಹೋಮಿ ಸ್ವಾಹ. ಏನೇನು ರಾತ್ರಿ ಪಾಪ ಮಾಡಿದೆ, ಹಗಲು ಪಾಪ ಮಾಡಿದೆ, ಮನಸ ವಾಚ ಹಸ್ತಾರ್ಥ, ಮನಸ್ಸಿನಿಂದ, ವಾಣಿಯಿಂದ, ಕೈಗಳಿಂದ, ಕಾಲ್ಗಳಿಂದ, ಪದ್ಭ್ಯಾಂ ಉದರೇಣ ಶಿಷ್ಟ, ಏನೇನು ಪಾಪ ಮಾಡಿದೆ ಅದೆಲ್ಲವನ್ನು ಸೂರ್ಯ ಜ್ಯೋತಿಷು ಜುಹೋಮಿ ಅಂತ ಸೂರ್ಯನೆಂಬ ಅಗ್ನಿಯಲ್ಲಿ, ಸೂರ್ಯನಾರಾಯಣನಲ್ಲಿ ಇದೆಲ್ಲವನ್ನು ನಾನು ಕೂಡ ಹೋಮ ಮಾಡಿಬಿಡ್ತೀನಿ. ಹೋಮ ಮಾಡುವುದು ಅಂದ್ರೆ ಅದೆಲ್ಲವನ್ನು ಇನ್ನು ಮತ್ತೊಂದು ಬಾರಿ ನನ್ನ ಕಡೆಯಿಂದ ಮಾಡಿಸ್ಬೇಡ, ನೀನೇ ನನ್ನನ್ನು ಉದ್ಧರಿಸು ಅಂತ ಅವನನ್ನು ಕೇಳ್ಕೊತೀನಿ ಅಂತ ಅರ್ಥ. ಸಾಯಂಕಾಲ ಬೆಳಿಗ್ಗೆ ಒಮ್ಮೆ ಕೇಳ್ಕೊಂಡ್ಬಿಟ್ರೆ ಸಾಕಾಗೋದಿಲ್ಲ, ಸಾಯಂಕಾಲ ಮತ್ತೆ ಕೇಳ್ತೇವೆ ಅಗ್ನೌ ಜ್ಯೋತಿಷು ಜುಹೋಮಿ ಸ್ವಾಹ. ಸಾಯಂಕಾಲದ ಹೊತ್ತು ನಮಗೆ ಬೆಳಕು ಯಾವುದು? ಅಗ್ನಿಯೇ ಬೆಳಕು. ಬೆಳಗಿನ ಹೊತ್ತು ಬೆಳಕು ಯಾವುದು ಅಂದ್ರೆ ಸೂರ್ಯವೇ ಬೆಳಕು. ಈಗ ಅಲ್ಲಿ ಗಮನಿಸ್ಬೇಕು ನಾನು. ಈ ಕತ್ತಲೇನಿದೆಯಲ್ಲ, ಅಂಧಕಾರ, ಅಂಧಕಾರ ಅಂತನ್ನೋದು ಬೆಳಕಿನ ಮೂಲಗಳಿಂದ, ವಿದ್ಯುತ್ ದೀಪ ಮತ್ತೆ ಎಣ್ಣೆ ದೀಪ ಇತ್ಯಾದಿಗಳ ಮೂಲಕ ಪರಿಹಾರ ಕಾಣ್ತದೆ. ಇದು ಯಾವ ನಮ್ಮ ಒಳಗಿನ ಅಜ್ಞಾನ, ದೇಹದಲ್ಲಿ ಹುಟ್ಟಿರುವಂತಹ ಅಜ್ಞಾನ ಇದೆಯಲ್ಲ, ಈ ಒಂದು ತಮಸ್ಸು, ಇದು ಯಾವುದರಿಂದ ಪರಿಹಾರ ಕಾಣಬೇಕು ಅಂದ್ರೆ ಅದು ಜ್ಯೋತಿಷಿನಿಂದನೇ, ವೇದಗಳಿಂದ ಹೊರಟಂತಹ ಜ್ಞಾನದ ಬೆಳಕಿನಿಂದಲೇ ಅದು ಪರಿಹಾರ ಕಾಣಬೇಕು. ಸೂರ್ಯ, ಅಗ್ನಿ ಇವರೆಲ್ಲರೂ ಕೂಡ ನಮಗೆ ಜ್ಞಾನವನ್ನು ಕೊಡುವಂತಹ ಅತ್ಯಂತ ಶ್ರೇಷ್ಠರಾದಂತಹ ದೇವತೆಗಳು. ಸರ್ವದೇಹಾಭಿಮಾನೀತು ದೇಹಿನಾಂಹಿ ದಿವಾಕರ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಹೇಳುವಂತೆ, ಸೂರ್ಯ ನಮ್ಮ ದೇಹಾಭಿಮಾನಿ. ಅವನು ಕಣ್ಣಿನಲ್ಲಿ ಇದ್ದು ಕಣ್ಣಿನಿಗೆ ಅಭಿಮಾನಿಯೂ ಆಗಿದ್ದಾನೆ. ಶಾಸ್ತ್ರಗಳನ್ನು, ಗ್ರಂಥಗಳನ್ನ ಅವಲೋಕನ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಅವನ ಸಹಾಯ ಅಂತನ್ನೋದು ಬೇಕೇ ಬೇಕು. ಸೂರ್ಯ ತತ್ಕರ್ಮ ಸಿದ್ಧವೇ ಜ್ಯೋತಿಷೋ ದಾತ ಅಂತ ಮತ್ತೊಂದು ಕಡೆ ಉಪನಿಷತ್ ಭಾಷೆದಲ್ಲಿ ಹೇಳ್ತಾರೆ. ನಮ್ಮ ಎಲ್ಲಾ ಕ್ರಿಯೆಗಳು ನಡೆಯಬೇಕಾದ್ರೆ ಜ್ಯೋತಿಷೋ ದಾತ, ಬೆಳಕಂತೂ ಬೇಕೇ ಬೇಕಲ್ಲ. ಕೃಷಿ ಮಾಡುವವರಿಗೆ ಬೆಳಕು ಬೇಕು, ಪಾಠ ಮಾಡುವವರಿಗೂ ಬೆಳಕು ಬೇಕು, ತಪ್ಪು ಮಾಡುವವರಿಗೂ ಬೆಳಕು ಬೇಕು, ಓದುವವರಿಗೆ ಬೆಳಕು ಬೇಕು, ಪ್ರವಚನ ಹೇಳುವವರಿಗೆ ಬೇಕು, ಕೇಳುವವರಿಗೆ ಬೇಕು. ಅಂತೂ ನಮ್ಮ ಎಲ್ಲಾ ಕ್ರಿಯೆಗಳು ಕೂಡ ಬೆಳಕಿನಲ್ಲಿ ನಡೆಯುವಂಥವು. ಸೂರ್ಯ ತತ್ಕರ್ಮ ಸಿದ್ಧವೇ ಜ್ಯೋತಿಷೋ ದಾತ, ನಮಗೆ ಬೆಳಕನ್ನು ಕೊಡುವಂಥವನು ಸೂರ್ಯ. ಅಂತಹ ಸೂರ್ಯನೆಂಬ ಬೆಳಕಿನಲ್ಲಿ ನನ್ನ ಪಾಪಗಳನ್ನೆಲ್ಲ ಹೋಮ ಮಾಡ್ತೇನೆ ಅಂತ. ಪಾಪಕ್ಕೆ ಕಾರಣ ಯಾವುದು? ಅಜ್ಞಾನ. ಅಜ್ಞಾನವನ್ನು ಕೂಡ ಸೂರ್ಯನೆಂಬ ಬೆಳಕೇ ಪರಿಹರಿಸಬೇಕು. ಸೂರ್ಯನಲ್ಲಿ ಅಂತರ್ಯಾಮಿ ಆದಂತಹ ಭಗವಂತ ಏನಿದ್ದಾನೆ, ಆ ಭಗವಂತನೇ ಹಯಗ್ರೀವ ಇತ್ಯಾದಿ ರೂಪದಿಂದ, ಗಾಯತ್ರಿ ಇತ್ಯಾದಿ ರೂಪದಿಂದ ಇದ್ದವನು ಏನಿದ್ದಾನೆ, ಅವನೇ ನಮ್ಮ ಅಜ್ಞಾನಗಳನ್ನೆಲ್ಲ ಪರಿಹರಿಸಬೇಕು. ಅದಕ್ಕಾಗಿ ಸೂರ್ಯ ಜ್ಯೋತಿಷಿ, ಸೂರ್ಯನೆಂಬ ಬೆಳಕಿನಲ್ಲಿ. ಇದು ನಾವು ಅನೇಕ ಬಾರಿ ಸಂಧ್ಯಾ ವಂದನೆ ಮಾಡಿರ್ತೇವೆ, ಅದರ ಅರ್ಥವನ್ನ ಗಮನಿಸ್ಲಿಕ್ಕೆ ಹೋಗೋದಿಲ್ಲ, ಬೇರೆಯವ್ರಿಗೆ ಹೇಳ್ತಿಲ್ಲ. ಅದನ್ನ ಒಂದು ತೀವ್ರವಾದ ನಿಷ್ಠೆಯಿಂದ ನಾನು ಕೂಡ ಗಮನಿಸಿದ್ದು ಇತ್ತೀಚೆಗೆನೆ. ನೀವ್ಯಾರು ಗಮನಿಸ್ತಿಲ್ಲ ಅಂತ ಬೇರೆಯವ್ರ ಮೇಲೆ ಆರೋಪ ಅಲ್ಲ ಅದು. ಯಜ್ಞ ಮಾಡ್ಬೇಕಾದ್ರೆ ಯಜ್ಞ ಕುಂಡ ಬೇಕು, ಅದ್ರೊಳಗೊಂದು ಬೆಂಕಿ ಬೇಕು, ಪುರೋಹಿತರು ಬೇಕು, ತುಪ್ಪ, ಕಟ್ಟಿಗೆ, ಮಂತ್ರ, ತಂತ್ರ ಎಲ್ಲವೂ ಬೇಕು. ಆದ್ರೆ ಈ ನಮ್ಮ ಪಾಪಗಳನ್ನು ನಾವು ಹೋಮ ಮಾಡ್ಲಿಕ್ಕೆ ಬೆಳಗಿನ ಹೊತ್ತೊಂದು, ಸಾಯಂಕಾಲದ ಹೊತ್ತೊಂದು, ಈ ಹೋಮ ಮಾಡ್ಲಿಕ್ಕೆ ಸಹಜವಾಗಿ ಎಲ್ಲ ಕಡೆ ದೊರೆಯುವಂತಹ ಸೂರ್ಯನ ಬೆಳಕು, ಸೂರ್ಯನೇ ಒಂದು ಜ್ಯೋತಿಷ್. ಹೆಚ್ಚು ಪ್ರಯತ್ನ ಬೇಕಾಗಿಲ್ಲ. ನಾವೇ ಯಜಮಾನರು, ನಾವೇ ಪುರೋಹಿತರು, ಖರ್ಚಿಲ್ಲ, ಬೇಕಾಗಿದ್ದಷ್ಟು ಸಮಯ ಮಾತ್ರ, ದುಡ್ಡಿನ ಖರ್ಚಿನ ಪ್ರಶ್ನೆ ಇಲ್ಲ. ಸಾಯಂಕಾಲದ ಹೊತ್ತಿನಲ್ಲಿ ಅಗ್ನೋ ಜ್ಯೋತಿಷಿ, ಅಗ್ನಿ ಎಂಬ ಜ್ಯೋತಿಷಿನಲ್ಲಿ ಅಗ್ನಿನಾರಾಯಣ ಸಂಹರ್ತ ಸರ್ವದೋಷಾಣಂ ಅಗ್ನಿಸ್ಥ ಸರ್ವದಾಹಕ ಅಂಥೇಳಿ ಅಗ್ನ್ಯಂತರ್ಗತನಾದ ಪರಮಾತ್ಮ ಇದ್ದಾನಲ್ಲ, ಅವನನ್ನ ಈ ಬೃಹದಾರಣ್ಯಕ ಭಾಷ್ಯ ಮೊದಲಾದ ಕಡೆ ಹೀಗೆ ವರ್ಣನೆ ಮಾಡ್ತಾರೆ. ಗಾಯತ್ರ್ಯಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರೋ ಸಫಲಂ ಭವೇತ್ ಅನ್ಯಥಾತು ನ ಸಮ್ಯಕ್ ಫಲದಂ ಭವೇತ್ ಸಂಹರ್ತ ಸರ್ವದೋಷಾಣಂ ಅಗ್ನಿಸ್ಥ ಸರ್ವದಾಹಕ. ಅಗ್ನಿಯಲ್ಲಿರುವಂತಹ ಅಗ್ನಿನಾರಾಯಣ ಏನಿದ್ದಾನೆ, ಪರಶುರಾಮ ರೂಪಿಯಾದಂತಹ ಭಗವಂತ, ಅವನು ಸಂಹರ್ತ ಸರ್ವದೋಷಾಣ, ನಾವೆಲ್ಲ ದೋಷಗಳನ್ನು ಪರಿಹರಿಸುವಂಥವನು. ಅಗ್ನಿಸ್ಥ, ಅಗ್ನಿಯಲ್ಲಿರುವಂಥವನು. ನಿತ್ಯಾನಂದ ಅಗ್ನಿವರ್ಣಶ್ಯ, ಅಗ್ನಿಯಂತೆಯೇ ಕೆಂಬಣ್ಣದಿಂದ ಹೊಳೆಯುವ ಬಣ್ಣದಿಂದ ಕೂಡಿದವನು. ರಾಮ ಪರಶುಭೃತ್ ಸದಾ, ಕೊಡಲಿಯನ್ನು ಕೈಯಲ್ಲಿ ಹಿಡಿದ
ಪರಶುರಾಮ ಆತ ಅಂತ ಉಪನಿಷತ್ ಭಾಷೆದಲ್ಲಿ ಅವನು ವರ್ಣನೆ ಮಾಡ್ತಾರೆ. ಅವನ ಹತ್ರ ನಮ್ಮ ಆ ಅಗ್ನಿನಾರಾಯಣನಲ್ಲಿ, ಅಗ್ನಿ ಅಂತರ್ಗತನಾದ ಪರಶುರಾಮನಲ್ಲಿ ನಮ್ಮ ಪಾಪಗಳನ್ನೆಲ್ಲ ನಾವು ನಿವೇದನೆ ಮಾಡಿಕೊಂಡು ತೊಳ್ಕೋಬೇಕು. ತೊಳ್ಕೊಂಡು ನಮಗೆ ಜ್ಞಾನ ಕೊಡು ಅಂತ ಕೇಳಬೇಕು. ಪರಶುರಾಮನೇ ನಮಗೆ ಜ್ಞಾನ ಕೊಡುವವನು. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನಾದ್ಯುತ್ಪಾದಕೋ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕೋ ನಿತ್ಯಂ. ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕ. ಮುಂದೆ ವಿಷ್ಣು ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕ. ನಮ್ಮ ಪಾಪಗಳನ್ನು ತೊಳೆದು ನಮಗೆ ಜ್ಞಾನವನ್ನು ಕೊಡಬೇಕಾದವನು ಜಮದಗ್ನಿಯ ಮಗನಾದಂಥ ಪರಶುರಾಮನೇ. ಕೃಷ್ಣಾದಿ ದೋಷನಾಶಕ. ಕೃಷ್ಣ ಮೊದಲಾದ ರೂಪಗಳು ನಮ್ಮ ದೋಷಗಳನ್ನು ಪರಿಹರಿಸ್ತವೆ ಅಂತಲ್ಲಿದೆ. ಅಗ್ನಿಯಲ್ಲಿರುವಂತಹ ಪರಶುರಾಮ, ಸೂರ್ಯನಲ್ಲಿರುವಂತಹ ಸೂರ್ಯನಾರಾಯಣ, ಗಾಯತ್ರಿ ರೂಪದ ಭಗವಂತ, ಇವನೇ ನಮ್ಮ ಬುದ್ಧಿಯನ್ನು ಕೂಡ ಪ್ರಚೋದಿಸಬೇಕು. ಧಿಯೋಯೋನ ಪ್ರಚೋದಯ. ಪ್ರಚೋದಿಸಿ ಪಾಪ ಮಾಡದೇ ಇರುವಂತೆ ಪ್ರಚೋದಿಸಬೇಕು, ತಪ್ಪುಗಳನ್ನು ಮಾಡದೇ ಇರುವಂತೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸಬೇಕು, ಶ್ರವಣ ಮಾಡುವಂತೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸಬೇಕು, ಮನನ ಮಾಡುವಂತೆ ಪ್ರಚೋದಿಸಬೇಕು. ಕೇವಲ ಶ್ರವಣ ಮಾಡಿದ್ದು ಸಾಕಾಗೋದಿಲ್ಲ, ಮನನ ಮಾಡಬೇಕು ಅಂತ ಮತ್ತೊಂದು ಬಾರಿ ಪ್ರಚೋದಿಸಬೇಕು, ಧ್ಯಾನ ಮಾಡುವಂತ ಮತ್ತೊಂದು ಬಾರಿ ಆತ ನಮ್ಮನ್ನು ಪ್ರಚೋದಿಸಬೇಕು. ಅದರಿಂದಲೇ ಧಿಯೋಯೋನ ಪ್ರಚೋದಯ ಅಂತಂದ್ರೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ. ಎಲ್ಲೆಲ್ಲಿ ಅಂತಂದ್ರೆ ಶ್ರವಣ ಮಾಡ್ಲಿಕ್ಕಾಗಿ, ಅಧ್ಯಯನ ಮಾಡ್ಲಿಕ್ಕಾಗಿ. ಶ್ರವಣ ಅಧ್ಯಯನ ಎರಡು ಒಂದೇ, ಹೆಚ್ಚು ಕಡಿಮೆ. ನಾವಾಗಿ ಓದುವುದು ಅಥವಾ ಇನ್ನೊಬ್ಬರ ಹತ್ರ ಶ್ರವಣ ಮಾಡುವುದು ಎಲ್ಲವೂ ಶ್ರವಣವೇ. ಶ್ರವಣ ಅಂದ್ರೆ ಶಾಸ್ತ್ರಗಳ ಮೂಲಕ ತಿಳ್ಕೊಳ್ಳೋದು ಅಂತ ಅಷ್ಟೇ ಅರ್ಥ. ಮುಂದೆ ಮನನ ಮಾಡ್ಲಿಕ್ಕೂ ಅವನೇ ಪ್ರಚೋದನೆ ಕೊಡಬೇಕು, ಧ್ಯಾನ ಮಾಡ್ಲಿಕ್ಕೂ ಅವನದೇ ಪ್ರಚೋದನೆ. ಹೀಗೆ ಧಿಯೋಯೋನ ಪ್ರಚೋದಯ ಅನ್ನೋದುವಾಗ ನಾವು ಈ ಮೂರು ಸಂಗತಿಗಳಿಗೆ ನಮ್ಮ ಮನಸ್ಸನ್ನು ನೀನು ಪ್ರಚೋದಿಸುವಂತ ಕೇಳ್ಕೋಬೇಕು. ಅವನೇ ನಮಗೆ ಜ್ಞಾನ ಕೊಡುವಂಥವನು. ಅದಲ್ಲದೆ ವರಾಹ, ಹಯಗ್ರೀವ ಇತ್ಯಾದಿ ರೂಪಗಳನ್ನು ಕೂಡ ನಾವು ಧ್ಯಾನಿಸಲೇಬೇಕು. ಯಾಕೆಂತಂದ್ರೆ ಆ ಎರಡು ರೂಪಗಳಿಗೂ ಕೂಡ ಯಜ್ಞ ಅನ್ನುವಂಥ ಒಂದು ಹೆಸರಿದೆ. ಸತ್ರೇ ಮಮಾಸ ಭಗವಾನ್ ಹಯಶೀರ್ಷೇಯಶಃ ಸಾಕ್ಷಾತ್ ಸ ಯಜ್ಞ ಪುರುಷ ತಪನೀಯ ವರ್ಣ ಛಂದೋಮಯೋ ಮಖಮಯೋ ಅಖಿಲ ದೇವತಾತ್ಮ ವಾಚೋ ಬಭೂವು ಋಷತಿ ಸ್ವಶತೋಸ್ತನಸ್ತಃ ಅಂತ ಭಾಗವತದಲ್ಲಿ ಹಯಗ್ರೀವನ್ನು ವರ್ಣನೆ ಮಾಡ್ತಾರೆ. ಅವನು ಸಾಕ್ಷಾತ್ ಸ ಯಜ್ಞ ಪುರುಷ, ಅವನು ಮಖಮಯ, ಎಲ್ಲ ಯಜ್ಞಗಳ ರೂಪನಾದವನು, ಯಜ್ಞ ಹಯಗ್ರೀವ. ಅವನು ವರಾಹನಿಗಂತೂ ಯಜ್ಞ ವರಾಹ ಅಂತ ಹೆಸರೇ ಇದ್ದೇ ಇದೆ. ಅವನನ್ನು ಕೂಡ ಆಪನ್ನ ತೃತೀಯಂತು ಭವಾಯಾಸ್ಯ ಉದ್ಧರಿಷ್ಯನ್ ಮಹೀಮಿಮಾಂ. ತೃತೀಯಂತು ಭವಾಯಾಸ್ಯ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶಃ ಸೌಕರಂ ವಪುಹು. ರಸಾತಲಕ್ಕೆ ಹೋಗಿ ಮುಳುಗಿದ್ದಂತ ಭೂಮಿಯನ್ನ ಎತ್ತಿ ಮೇಲೆ ತಂದವನು ಈ ವರಾಹನೇ ಆಗಿದ್ದಾನೆ. ಅವನಿಗೆ ಯಜ್ಞೇಶ ಅಂತ ಹೆಸರಿದೆ. ನಾವೀಗ ಹೋಮ ಮಾಡ್ತಾ ಇರುವುದು ಕೂಡ ಯಜ್ಞರೂಪಿಯಾದಂತಹ ಭಗವಂತನಲ್ಲೇ. ಸೂರ್ಯರೂಪಿಯಾದ ಭಗವಂತ, ಸೂರ್ಯನಲ್ಲಿ ಅಂತರ್ಯಾಮಿಯಾದ ಭಗವಂತ, ಅಗ್ನಿಯಲ್ಲಿ ಅಂತರ್ಯಾಮಿಯಾದ ಭಗವಂತ. ಅಂತೂ ಯಜ್ಞ ಮಾಡ್ಲಿಕ್ಕೆ ನಮಗೆ ಆಧಾರ ಕೊಡುವಂಥವ್ರು ಈ ಹಯಗ್ರೀವ ಮತ್ತೆ ವರಾಹ ರೂಪದ ಭಗವಂತರು ಕೂಡ ಆಗಿದ್ದಾರೆ. ಭಗವಂತನ ರೂಪಗಳು ಕೂಡ ಆಗಿವೆ. ಆದ್ರಿಂದ ಅವರೆಲ್ಲರ ಸಹಾಯದಿಂದ ಆ ಒಂದು ಯಜ್ಞವನ್ನು ಮಾಡಿ, ಯಾವುದೇ ಖರ್ಚಿಲ್ಲದ ಸಮಯವನ್ನು ಮಾತ್ರ ಬೇಡುವಂತಹ ಯಜ್ಞವನ್ನು ಮಾಡಿ, ಆ ಯಜ್ಞದಲ್ಲಿ ನಮ್ಮ ಪಾಪಗಳನ್ನೆಲ್ಲ ತೊಳ್ಕೊಂಡು ನಮಗೆ ಜ್ಞಾನವನ್ನು ಕೊಡಿ ಅಂತ ಅವರನ್ನ ಕೇಳಬೇಕು. ಈ ಯಜ್ಞ ಎಲ್ಲ ನಮಗೆ ಗೊತ್ತಾಗುವುದು ವೇದಗಳಿಂದಲೇ. ಅದಕ್ಕಾಗಿ ಈ ಮಾತನ್ನು ಹೇಳಿದೆ ನಾನು. ಅಲ್ಲಿ ಯಜ್ಞಾದೀನಾಂ ಸಮಾರಂಭ ಶ್ರುತೇನೈವ ವಿಧೀಯತೆ ಯಜ್ಞಸ್ಯ ಫಲ ಸಂಯೋಗೇನ ದೇವಲೋಕ ಸಮೃದ್ಧತೆ. ನಾವು ಯಜ್ಞ ಮಾಡಿದ್ರೆ ದೇವಲೋಕ ಕೂಡ ಸಮೃದ್ಧವಾಗ್ತದೆ. ನಾವು ಯಜ್ಞ ಮಾಡಿದ್ರೆ ದೇವಲೋಕ ಸಮೃದ್ಧ ಆಗ್ತದೆ. ಇಲ್ಲಿ ಹೋದ್ರೆ ದೇವಲೋಕ ಎಲ್ಲ ಬಡ ಆಗ್ತಿತ್ತು ಅಂತ ಅರ್ಥ ಅಲ್ಲ. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೈರ್ ದೇವಾಶ್ರಯೋ ಭವೇತ್ ಅಂತ ಬೃಹದಾರಣ್ಯಕ ಭಾಷೆ ಹೇಳುವಂತೆ, ನಮ್ಮಂತಹ ಸಾಮಾನ್ಯ ಗೃಹಸ್ಥರಲ್ಲೂ ಇದ್ದು ಭಗವಂತ ನಮ್ಮ ಕಡೆಯಿಂದ ಯಜ್ಞ ಮಾಡಿಸಿ ಆ ದೇವತೆಗಳನ್ನ ಪೊರೆಯುತ್ತಾನೆ ಅಂತ ಬೃಹದಾರಣ್ಯಕ ಹೇಳಿದೆ. ಶೇಷ
ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಬೃಹದಾರಣ್ಯಕ ವಾಕ್ಯ. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೈರ್ ದೇವಾಶ್ರಯೋ ಭವೇತ್ ಅಂತ ಭಾಷ್ಯದ ವಾಕ್ಯ. ಈ ಯಜ್ಞ ವೇದ ಇವಕ್ಕೆಲ್ಲ ಒಂದು ಪರಸ್ಪರವಾದ ತ್ರಿಕೋಣದ ಸಂಬಂಧವೇ ಇದೆ. ಹಿಂದೊಂದು ಬಾರಿ ಅದನ್ನು ಹೇಳಿದ್ದೆ. ಯಜ್ಞ, ವೇದ ಮತ್ತೆ ಬ್ರಾಹ್ಮಣ. ವಿಪ್ರಾ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದ್ ಓತಾಃ ಪರಸ್ಪರಂ ವಿಹಿತ ವಿಷ್ಣುನಾಥೇನ ವಿಷ್ಣು ರೋಮಿತ್ಯುದಾಹೃತಃ ಅಂತ ಒಂದು ಮಾತನ್ನ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ವಿಪ್ರಗಳನ್ನ, ಬ್ರಾಹ್ಮಣರನ್ನ, ಯಜ್ಞಗಳನ್ನ ಮತ್ತು ವೇದಗಳನ್ನ ಇದನ್ನೊಂದು ತ್ರಿಕೋಣದಲ್ಲಿ ಬಂಧಿಸಿಟ್ಟಿದ್ದಾನೆ ಭಗವಂತ. ಇದರಲ್ಲಿ ಯಾವುದೋ ಒಂದಕ್ಕೆ ಧಕ್ಕೆ ಬಂದರೂ ಕೂಡ ಇನ್ನೆರಡು ತಮ್ಮ ಮಹತ್ವವನ್ನು ಕಳ್ಕೋತವೆ. ಬ್ರಾಹ್ಮಣರೇ ಇಲ್ಲದೆ ಹೋದ್ರೆ ಆ ವೇದಗಳನ್ನು ಓದುವವರು ಯಾರು, ಯಜ್ಞ ಮಾಡುವವರು ಯಾರು? ಬ್ರಾಹ್ಮಣರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ವೇದಗಳೇ ಇಲ್ಲದೆ ಹೋದ್ರೆ ಆ ಯಜ್ಞಗಳ ಬಗ್ಗೆ ನಮಗೆ ತಿಳಿಯೋದು ಹೇಗೆ? ಬ್ರಾಹ್ಮಣರಾದ್ರೂ ಏನ್ ಮಾಡ್ಯಾರು? ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ, ಶಾಸ್ತ್ರಗಳ ಮೂಲಕವೇ ಕರ್ಮವನ್ನು ತಿಳಿಯಬೇಕಾದವ್ರು ನಾವೆಲ್ಲ ಕರ್ಮಯೋಗಿಗಳು ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಇನ್ನ ವೇದವೂ ಇದೆ, ಬ್ರಾಹ್ಮಣರು ಇದ್ದಾರೆ, ಆದ್ರೆ ಯಜ್ಞವೇ ಇಲ್ಲ ಅಂತ ಆದ್ರೆ ಆ ವೇದವನ್ನು ಓದಿ ಈ ಬ್ರಾಹ್ಮಣರು ಯಜ್ಞವನ್ನು ಮಾಡದೆ ಹೋದ್ರೆ ಆ ಯಜ್ಞ ಅಂತ ಒಂದು ಬ್ರಾಹ್ಮಣರ ಜೀವನದಿಂದ ಉಪಯೋಗ ಏನು? ಯಜ್ಞ ಅಂತಂದ್ರೆ ದೊಡ್ಡ ದೊಡ್ಡ ವಾಜಪೇಯಿ ಮೊದಲಾದ ಯಜ್ಞಗಳು, ಜ್ಯೋತಿಷ್ಠೋಮ ಮೊದಲಾದ ಯಜ್ಞಗಳೇ ಅಲ್ಲ. ಒಟ್ಟಾರೆ ಜೀವನವೇ ಒಂದು ಯಜ್ಞ. ಪ್ರಾತಃ ಸಂಧ್ಯಾವಂದನದಲ್ಲಿ, ಸಾಯಂಕಾಲ ಸಂಧ್ಯಾವಂದನದಲ್ಲಿ ಸೂರ್ಯ ಜ್ಯೋತಿಷಿ ಜುಹೋಮಿ ಆಹುತಿ ಕೊಡ್ತೇನೆ ಅಂತ ಬೇರೆ ಹೇಳ್ತೀವಲ್ಲ, ಇವು ಎಲ್ಲ ಯಜ್ಞಗಳೇ. ಈ ಯಜ್ಞ ಮಾಡ್ಲಿಕ್ಕೂ ಕೂಡ ವೇದ ಜ್ಞಾನ ಬೇಕೇ ಬೇಕಲ್ಲ. ನಾವು ಬ್ರಾಹ್ಮಣರಾಗಿದ್ದೇವೆ, ವೇದಗಳನ್ನು ಓದಿದ್ದೇವೆ, ಆದರೂ ಕೂಡ ಅದಕ್ಕೆ ಆ ಜ್ಞಾನಪೂರ್ವಕವಾಗಿ ಈ ಸಣ್ಣ ಸಣ್ಣ ಯಜ್ಞಗಳನ್ನಾದ್ರೂ ಮಾಡದೆ ಹೋದ್ರೆ ನಮ್ಮ ಜೀವನ ವ್ಯರ್ಥ ಆಗ್ತದೆ. ಅದಕ್ಕಾಗಿ ಆ ಯಜ್ಞ, ವೇದ ಮತ್ತೆ ಬ್ರಾಹ್ಮಣರು ಇವರನ್ನ ಬಂಧಿಸಿಟ್ಟಿದ್ದಕ್ಕಾಗಿ ಓತಾಹ ಅವನ್ನ ಮೂರನ್ನು ಸೇರಿಸಿಟ್ಟಿದ್ದಾನೆ. ವಯ ಬಂಧನೆ ಅಂತ ಧಾತು. ಆದ್ರಿಂದ ಅವನಿಗೆ ಓಂ ಅಂತ ಹೆಸರು ಭಗವಂತನಿಗೆ. ಓಂ ಅಂದ್ರೆ ಗುಣಪೂರ್ಣ ಅಂತ ಅರ್ಥ, ಅದೆಲ್ಲ ಬೇರೆ ಬೇರೆ ಅರ್ಥ ಇದ್ದೇ ಇದೆ. ಇದೊಂದು ವಿಶಿಷ್ಟವಾದಂತಹ ಅರ್ಥ. ವಯ ಬಂಧನೆ ಅಂತ ಧಾತುವಿನಿಂದ ಅವನು ಹೀಗೆ ಎಲ್ಲವನ್ನು ಕೂಡ ಬಂಧಿಸಿಟ್ಟವನು. ಪ್ರೀತಿಯುಕ್ತ ಪುನರ್ದೇವಾಹ ಮಾನುಷಾಣಾಂ ಭವಂತ್ಯುತ. ಈ ಮನುಷ್ಯರು ಮಾಡಿದಂತಹ ಯಜ್ಞಗಳನ್ನು ನೋಡಿ ಆ ದೇವತೆಗಳಿಗೆ ಬಹಳ ಪ್ರೀತಿ ಆಗ್ತದೆ. ಆವಾಗ ದೇವಲೋಕ ಮತ್ತು ಮನುಷ್ಯಲೋಕ ಎರಡೂ ಕೂಡ ಸಮೃದ್ಧ ಆಗ್ತವೆ. ಆದ್ರಿಂದ ಲೋಕಗಳ ಧಾರಣ, ಲೋಕಗಳೆಲ್ಲ ನಿಂತಿರುವುದು ವೇದಗಳ ಮೇಲೆ ಆಗಿದೆ. ಜ್ಞಾನಾದ್ ವಿಶಿಷ್ಟಂ ಜಂತೂನಾಂ ನಾಸ್ತಿ ಲೋಕತ್ರಯೇಪಿತು. ಜ್ಞಾನಕ್ಕಿಂತ ಹೆಚ್ಚಿನ ಜಗತ್ತಿನಲ್ಲಿ ದೊಡ್ಡದು ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಭಗವದ್ಗೀತಾ. ಜ್ಞಾನಕ್ಕಿಂತ ಪವಿತ್ರವಾದ ಮತ್ತೆ ಯಾವುದೂ ಇಲ್ಲ ಅಂತ ಹೇಳುವುದು ಕೂಡ ಇದಕ್ಕಾಗಿಯೇ ಹೇಳೋದು. ಸಹಜಂ ತತ್ಪ್ರಧಾನಂ ಸ್ಯಾದ್ ಅಪರಂ ಕೃತ್ರಿಮಂ ಸ್ಮೃತಂ. ಈ ಜ್ಞಾನಗಳಲ್ಲಿ ಸಹಜವಾದ ಜ್ಞಾನ ಮತ್ತೆ ಆಗಂತುಕವಾದ ಜ್ಞಾನ ಅಂತ ಎರಡಿದೆ. ಎಲ್ಲಿ ಎರಡೂ ಇರ್ತಾವೋ ಅಲ್ಲಿ ಮಹಾಶುಭ ಅಂತ ಹೇಳ್ತಾರೆ. ಸಹಜವಾದ ಜ್ಞಾನ ಅಂದ್ರೆ ಸ್ವರೂಪ ಜ್ಞಾನ, ಆತ್ಮನೇ ಜ್ಞಾನ ಸ್ವರೂಪನಾಗಿದ್ದಾನೆ. ಆದರೆ ಈ ಸಂಸಾರದಲ್ಲಿ ಅವನಲ್ಲಿರುವಂತಹ ಜ್ಞಾನ, ಸುಖ ಇದೆಲ್ಲ ಪ್ರತಿಬದ್ಧ ಆಗಿದೆ. ಈ ಶಾಸ್ತ್ರಗಳ ಮೂಲಕ, ಪ್ರಮಾಣಗಳ ಮೂಲಕ ಬಾಹ್ಯ ವೃತ್ತಿ ಜ್ಞಾನವನ್ನು ಅವನು ಪಡ್ಕೊಳ್ಳೇಬೇಕಾಗ್ತದೆ. ವೃತ್ತಿ ಜ್ಞಾನಕ್ಕೆ ಆಗಂತುಕ ಜ್ಞಾನ ಅಂತ ಹೇಳ್ಬೇಕು ನಾವು, ಸ್ವರೂಪ ಜ್ಞಾನಕ್ಕೆ ಸಹಜವಾದದ್ದು ಅಂತ ಹೇಳ್ಬೇಕು. ವೃತ್ತಿ ಜ್ಞಾನದ ಮೂಲಕ ಸ್ವರೂಪ ಜ್ಞಾನವನ್ನ, ಅಂದ್ರೆ ಮೊದಲು ವೃತ್ತಿ ಜ್ಞಾನವನ್ನು ಗಳಿಸಿಕೊಂಡು ಅದನ್ನು ಮೆಟ್ಟಿಲಾಗಿ ಮಾಡಿಕೊಂಡು ಸ್ವರೂಪ ಜ್ಞಾನವನ್ನು ಪಡ್ಕೊಂಡವನೇ ಎಲ್ಲ ತರದ ಶುಭವನ್ನು ಪಡ್ಕೋತಾನೆ ಅಂತ ಆ 29ನೇ ಶ್ಲೋಕಕ್ಕೆ ಅರ್ಥ. ಉಭಯಂ ಯತ್ತ ಸಂಪನ್ನಂ ಭವೇತ್ ತತ್ರತು ಶೋಭನಂ ಅಂತ. ಸಂಪ್ರಗೃಹ್ಯ ಶ್ರುತಂ ಸರ್ವಂ. ವೇದದಲ್ಲಿ ಹೇಳಿದ್ದನ್ನೆಲ್ಲ ಕೇಳಬೇಕು, ಕೃತಕೃತ್ಯನಾಗಬೇಕು. ಆಗ ಉಪರಿ ಮರ್ತ್ಯಾನಾಂ ದೇವವತ್ ಸಂಪ್ರಕಾಶತೆ. ದೇವತೆಗಳಂತೆ ಎಲ್ಲ ಮನುಷ್ಯರಕ್ಕಿಂತ ಹೆಚ್ಚಾಗಿ ವೇದಜ್ಞಾನಾದ ಮನುಷ್ಯ, ಶಾಸ್ತ್ರಜ್ಞಾನದ ಮನುಷ್ಯ ಉಳಿದ ಮನುಷ್ಯರಿಗಿಂತ ಹೆಚ್ಚಾಗಿ ಪೂಜಿತನಾಗ್ತಾನೆ. ವೇದಗಳ ಒಂದು ಅರ್ಥಾನುಸಂಧಾನ ಇದ್ರೆ,
ತತ್ಸುತಂ ಮುದತಿ ಕ್ಷಿಪ್ರಂ ಯಥಾ ವಾಯು ಬಲಾಹಕಾನ್. ಮೋಡ ವಾಯು ಹೇಗೆ ಮೋಡಗಳೆಲ್ಲ ಚದುರಿಸಿ ಬಿಡ್ತದೋ ಹಾಗೆ ನಮ್ಮಲ್ಲಿರುವ ಕಾಮ, ಕ್ರೋಧ, ಭಯ, ದರ್ಪ, ಅಜ್ಞಾನ, ಈ ಎಲ್ಲ ಥರದ ಭ್ರಮೆಗಳು ಯಾವ ಪ್ರಾಣಿಗಳಿಗೂ ಇಲ್ಲವೇ ಇವು. ಕೆಲವು ವಿಪರೀತ ಜ್ಞಾನಗಳು, ತೆವಲುಗಳು, ಪೂರ್ವಗ್ರಹಗಳು ಇವೆಲ್ಲವೂ ಕೂಡ ಆ ವೇದದ ಜ್ಞಾನದಿಂದ ಹೊರಟೋಗಿಬಿಡ್ತವೆ. ಅಲ್ಪಮಾತ್ರಂ ಕೃತೋ ಧರ್ಮ ಭವೇತ್ ಜ್ಞಾನವತೋ ಮಹಾನ್, ಮಹಾನಪಿ ಕೃತೋ ಧರ್ಮ ಹಿ ಅಜ್ಞಾನ ನಿಷ್ಫಲೋ ಭವೇತ್. ಜ್ಞಾನಿ ಮಾಡಿದ ಅಲ್ಪಕರ್ಮವೂ ಮಹಾಫಲ ಕೊಡ್ತದೆ. ಯಾಕೆಂದ್ರೆ ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಜ್ಞಾನಿ ಆದವನು ಏನ್ ಕರ್ಮವನ್ನು ಮಾಡ್ತಾನೆ, ವಿದ್ಯಾಪೂರ್ವಕವಾಗಿ ಕರ್ಮ ಮಾಡಿದ್ರೆ ಅದು ಮಹಾಫಲದಾಯಕ. ಹಾಗಾಗಿ ಅಲ್ಪ ಧರ್ಮವನ್ನು ಅವನು ಮಾಡಿದ್ರು ಜ್ಞಾನಪೂರ್ವಕವಾಗಿ ಮಾಡಿದ್ರಿಂದ ಅವನಿಗೆ ಫಲ ಇದೆ. ಮಹಾನಪಿ ಕೃತೋ ಧರ್ಮೋ ಹ್ಯಜ್ಞಾನ ನಿಷ್ಫಲೋ ಭವೇತ್. ದೊಡ್ಡ ಧರ್ಮವನ್ನ ಬಹಳ ದೀರ್ಘಕಾಲ ಬಹಳ ಖರ್ಚು ಮಾಡಿ ಧರ್ಮಾಚರಣೆ ಮಾಡಿದ್ರು ಕೂಡ ಅಜ್ಞಾನಿಗಳಾದವ್ರು ಮಾಡಿದ್ರೆ ಅದಕ್ಕೆ ಫಲವೇ ಇಲ್ಲದಂತಾಗ್ತದೆ. ಈ ಶ್ಲೋಕವನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಸೂತ್ರ ಭಾಷ್ಯದಲ್ಲಿ ಈ ಶ್ಲೋಕ ಇದೆ ಅಂತ ಅನ್ನೋದು ಎಲ್ಲಿ ಅಂತ ಈಗ ನೆನಪಿಗೆ ಬರ್ತಿಲ್ಲ, ಅದನ್ನ ನಾಳೆ ದಿವಸ ಹೇಳ್ತೀನಿ. ಇವತ್ತಿನ ಈ ಭಾಗ ಇಲ್ಲಿಗೆ ಮುಕ್ತಾಯವನ್ನು ಕಾಣ್ತಾ ಇದೆ. ಶ್ಲೋಕಗಳ ಈ ಅಧ್ಯಾಯದ ಎಲ್ಲ ಶ್ಲೋಕಗಳು ಕೂಡ ಮುಕ್ತಾಯವನ್ನು ಕಂಡಿವೆ. ಆದ್ರಿಂದ ಜ್ಞಾನಿಗಳಾದವರು ಯಾವತ್ತೂ ಕೂಡ ಈ ಶಾಸ್ತ್ರದ ಅಧ್ಯಯನವನ್ನು ಇತ್ಯಾದಿಗಳನ್ನ ಮಾಡಬೇಕು, ತತ್ವಜ್ಞಾನವನ್ನು ಸಂಪಾದಿಸಬೇಕು. ನಿನಗೆ ವೇದಗಳ ಫಲವನ್ನೆಲ್ಲವನ್ನು ಹೇಳಿದ್ದೇನೆ ಅಂತ ವೇದಾಭಿಮಾನಿನಿಯಾದಂತಹ ಋಗಾಭಿಮಾನಿನಿಯಾದಂತಹ ಪಾರ್ವತಿ ದೇವಿಗೆ ಮನೋಭಿಮಾನಿಯಾದಂತಹ ಶಿವ ಇದನ್ನು ಹೇಳಿದ್ದಾನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಅಧ್ಯಾಯ ಇನ್ನೂ ಸಮಾಪ್ತವಾಗಿಲ್ಲ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 227ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 211ನೇ ಅಧ್ಯಾಯ ಸಮಾಪ್ತವಾಗಿದೆ. ಈ ಭಾಗ ಮುಕ್ತಾಯ ಕಂಡಿದೆ.